ಆಕಾಶವಾಣಿ ಮಂಗಳೂರು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ದೇಶಿ ತಳಿ ತರಕಾರಿ ಬೀಜಗಳ ಸಂರಕ್ಷಣೆ ಈ ಕುರಿತು ಬೆಳ್ತಂಗಡಿ ತಾಲೂಕಿನ ಪ್ರಕಾಶ್ ಜೋಶಿ ಸುಳ್ಕೇರಿಯವರೊಂದಿಗೆ ಸಂದರ್ಶನ ಕೇಳಲಿರುವಿರಿ. ಸಂದರ್ಶಕರು ಗಾಯತ್ರಿ ಎಂ. ಆಧುನಿಕ ಕೃಷಿಯಲ್ಲಿ ಹೈಬ್ರಿಡ್ ತಳಿಗಳು ಹೆಚ್ಚುತ್ತಿದ್ದು ನಮ್ಮ ದೇಶಿ ತಳಿ ಅಥವಾ ಊರ ತಳಿಗಳು ಕಡಿಮೆಯಾಗುತ್ತಿವೆ. ತರಕಾರಿ ಕೃಷಿಯಲ್ಲಿ ಊರ ತಳಿಗಳನ್ನು ಸಂರಕ್ಷಿಸುವ ಪ್ರಯತ್ನದಲ್ಲಿರುವ ಕೃಷಿಕರಾದ ಬೆಳ್ತಂಗಡಿ ತಾಲೂಕಿನ ಪ್ರಕಾಶ್ ಜೋಶಿ ಸುಳ್ಕೇರಿಯವರು ಇವತ್ತು ನಮ್ಮ ಜೊತೆ ಅವರ ಕೃಷಿ ಅನುಭವವನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಏನೆಲ್ಲ ತರಕಾರಿಗಳನ್ನು ನೀವು ಬೆಳೆಸ್ತಾ ಇದ್ದೀರಿ? ನಾನು ಅಳಸಂಡೆ, ಬೆಂಡೆಕಾಯಿ, ಹೀರೆಕಾಯಿ, ಹಾಗಲಕಾಯಿ ಮತ್ತು ಹರಿವೆ, ಇನ್ನು ಸಣ್ಣ ಪುಟ್ಟ ಕೆಲವು ತರಕಾರಿಗಳನ್ನು ಬೆಳೆಸ್ತಾ ಇದ್ದೇನೆ. ಈಗ ದೇಶಿ ತಳಿ ತರಕಾರಿಗಳನ್ನು ಬೆಳೆಸಬೇಕು, ಉಳಿಸಬೇಕು ಅಂತ ಹೇಳುವಂಥ ಆಲೋಚನೆ ನಿಮಗೆ ಹೇಗೆ ಬಂದಿತ್ತು? ಯಾಕಂತ ಹೇಳಿದರೆ, ನಾವೀಗ ಪ್ರತಿ ಸಲವೂ ಈಗ ಅಂಗಡಿಯಿಂದ, ಮಾರ್ಕೆಟಿಂದ, ಅಲ್ಲಿ ಇಲ್ಲಿಂದ ಪ್ರತಿಯೊಂದು ಕಡೆಯಿಂದ ನಾವು ತಗೊಳ್ಳುವಾಗ ನಾವು ಈ ಸುಧಾರಿತ ತಳಿ, ಇನ್ನೊಂದು ತಳಿ, ಮತ್ತೊಂದು ಅಂಥೇಳಿ ಹೆಸರುಗಳು ಬರ್ತವೆ. ಆವಾಗ ನನಗೆ ಒಂದು ತಲೆಗೆ ಹೋಯಿತು, ನಮ್ಮ ಊರಿನ ತಳಿ ಮೊದಲಿನಿಂದ ಎಷ್ಟೋ ವರ್ಷಗಳಿಂದ ಅದು ಉಳಿಸ್ಕೊಂಡು ಬಂದಂತಹ ತಳಿಗಳಿರ್ತವೆ. ಅಂದರೆ ತನ್ನಿಂದಾನೇ ಗಿಡ ಹುಟ್ಟಿಕೊಂಡು ಆಗ್ತದೆ. ಆದ ಕಾರಣ ಅದರಿಂದಲೇ ಯಾಕೆ ಬೀಜ ತೆಗೆದಿಡಬಾರ್ದು, ನಾವು ಅದನ್ನು ತೆಗೆದಿಟ್ಟರೆ ಸಂರಕ್ಷಣೆ ಮಾಡ್ಬೋದಲ್ವಾ ಎಂಬ ದೃಷ್ಟಿಯಲ್ಲಿ ನಾವು ದೇಶೀಯ ತಳಿಗಳನ್ನು ಉಳಿಸ್ಕೊಳ್ಬೇಕು ಎಂಬುದೊಂದು ನನಗೆ ತಲೆಗೆ ಹೋಯಿತು. ಈಗಲೂ ಇದೆ. ಅದರ ಬಗ್ಗೆ ನಾನು ಹೊಸ ಹೊಸ ಪ್ರಯೋಗಗಳನ್ನು ಕೂಡ ಮಾಡ್ತಾ ಇದ್ದೇನೆ. ಈಗ ಪ್ರಯೋಗಗಳನ್ನು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ, ಯಾವ ರೀತಿ ನೀವು ಇದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ? ಉದಾಹರಣೆಗೆ, ನಾವು ಒಂದು ತಳಿಯನ್ನು ಒಳ್ಳೇದು ಮಾಡಿ ಬೆಳೆಸಿ, ಅಂದರೆ ನಾವೊಂದು ಬೀಜಕ್ಕೆ ಇಡುವಾಗ ಒಂದು ಯಾವುದೇ ಒಂದು ಸಸ್ಯವನ್ನು ಆಗಬೇಕಾದ್ರೆ ನಾವು ಅದರಲ್ಲಿ ಸಸ್ಯದಲ್ಲಿ, ಒಂದು ಗಿಡದಲ್ಲಿ, ತರಕಾರಿ ಸಸ್ಯ ಇರ್ಬೋದು, ಯಾವುದೇ ಹೂವಿನ ಗಿಡ ಇರ್ಬೋದು, ಪ್ರತಿಯೊಂದರಲ್ಲಿ ನಾವು ಯಾವ ರೀತಿ ಇಳುವರಿ ಬರ್ತದೆ, ಯಾವ ರೀತಿ ಹೂವು ಬಿಡ್ತದೆ ಎಂಬುದರ ಮೇಲೆ ಅವಲಂಬನೆ ಮಾಡದೆ ನಾವು ಅದರ ಬೀಜವನ್ನು ಹೇಗೆ ನಾವು ಫಸ್ಟಿಗೆ ಬೀಜೋಪಚಾರ ಮಾಡುವಂಥದ್ದು, ಬೀಜವನ್ನು ಹೇಗೆ ತೆಗೆದಿಡುವಂಥದ್ದು, ಬೀಜದ ಕ್ವಾಲಿಟಿ ಹೇಗೆ ಇರಬೇಕು, ಅದು ಗುಣಮಟ್ಟ ಅದರದ್ದು ಹೇಗೆ ಇರಬೇಕು, ಈ ರೀತಿಯಲ್ಲಿ ನಾವು ಚಿಂತನೆ ಮಾಡಿಕೊಂಡು ಆ ಬೀಜವನ್ನು ನಾವು ಒಳ್ಳೆಯ ರೀತಿಯಲ್ಲಿ ಸಂರಕ್ಷಣೆ ಮಾಡಿ ಅದರ ಗುಣಮಟ್ಟವನ್ನು ಕಾಯ್ದುಕೊಂಡಲ್ಲಿ ಮುಂದಿನ ಪೀಳಿಗೆಯಲ್ಲಿ ಅದು ಆ ಗಿಡದಲ್ಲಿ ಬರುವ ಹೂ ಮತ್ತು ಫಸಲು ಆರೋಗ್ಯದಾಯಕವಾಗಿ ಇರ್ತದೆ ಮತ್ತು ಹೆಚ್ಚು ಇಳುವರಿಯನ್ನು ಕೊಡ್ತದೆ. ಆ ರೀತಿಯಾಗಿ ಪ್ರಯೋಗಗಳನ್ನು ಮಾಡ್ತಾ ಇದ್ದೇನೆ. ಇದಕ್ಕಾಗಿ ಯಾವ ಕ್ರಮಗಳನ್ನು ನೀವು ಕೈಗೊಳ್ಳುವಂಥದ್ದು? ನಮ್ಮಲ್ಲೀಗ ಒಂದು ಜಾತಿಯ, ಉದಾಹರಣೆಗೆ ನಾನೊಂದು ಬೆಂಡೆಕಾಯಿ ಅಂತ ಹೇಳ್ತೀನಿ. ನಾನು ಬೆಂಡೆಕಾಯಿ ಗಿಡದಲ್ಲಿ ಉತ್ಕೃಷ್ಟವಾದ ಬೆಳೆ ಬರ್ತಾ ಇದೆ ಒಂದು ಗಿಡದಲ್ಲಿ. ಇನ್ನೊಂದು ಗಿಡದಲ್ಲಿ ಏನಾಗ್ತದೆ ಕೇಳಿದರೆ ಸ್ವಲ್ಪ ರೋಗ ಬಾಧಿತವಾದ ಗಿಡ ಇರ್ತದೆ. ನಾವು ಆದಷ್ಟು ರೋಗ ಬಾಧಿತ ಗಿಡಗಳನ್ನು ಸ್ವಲ್ಪ ದೂರ ಇಟ್ಟುಕೊಂಡು ಆ ಹೂವಿಂದ ಈ ಉತ್ಕೃಷ್ಟ ಮಟ್ಟದ ಯಾವುದು ಗಿಡ ಇದೆ ಆ ಹೂಗಳಿಗೆ ಪರಾಗಸ್ಪರ್ಶ ಆಗದಂತೆ ನಾವು ತಡೆಗಟ್ಟಬೇಕು ಒಂದು. ಅಥವಾ ನಾವೇ ಕೈಯಿಂದ ಸ್ವತಃ ಪರಾಗಸ್ಪರ್ಶವನ್ನು ಮಾಡಿದರೆ ಆವಾಗ ಉತ್ಕೃಷ್ಟ ಒಳ್ಳೆಯ ಗುಣಮಟ್ಟದ ಒಂದು ಹೂ ಮತ್ತು ಬೀಜ ಕಾಯಿಯನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಈಗ ಈ ತರಕಾರಿ ಕೃಷಿಯಲ್ಲಿ ಸ್ವಯಂ ಪರಾಗಸ್ಪರ್ಶ ಅಂದರೆ ಏನು, ಹೇಗೆ ಮಾಡುವಂಥದ್ದು? ಸ್ವಯಂ ಪರಾಗಸ್ಪರ್ಶ ಅಂತ ಹೇಳಿದರೆ ಅದು ತನ್ನಿಂತಾನೇ ಪ್ರಕೃತಿಯಲ್ಲಿ ಅದಕ್ಕೊಂದು ವ್ಯವಸ್ಥೆಯೇ ಇದೆ. ಉದಾಹರಣೆಗೆ, ಈಗ ಹಕ್ಕಿಗಳ ಮುಖಾಂತರ ಪರಾಗಸ್ಪರ್ಶ ಕ್ರಿಯೆ ನಡೀತದೆ, ದುಂಬಿಗಳ ಮುಖಾಂತರ, ಜೇನ್ನೊಣಗಳ ಮುಖಾಂತರ, ಗಾಳಿಯ ಮುಖಾಂತರ, ಹಾಗೆಯೇ ನೀರಿನ ಮುಖಾಂತರ, ಅಥವಾ ಒಂದು ಗಿಡ ತನ್ನಷ್ಟಕ್ಕೆ ಕಂಪನ ಆದರೆ ಈ ಗಾಳಿಗೆ ಆ ಕಂಪನದಿಂದ ಕೂಡ ಪರಾಗಸ್ಪರ್ಶ ಆಗ್ತದೆ. ಇದು ನಾವು ಕೇಳಿದ್ದೇವೆ ಮತ್ತು ನೋಡಲಿಕ್ಕೂ ಕೆಲವೆಲ್ಲ ಅವಕಾಶಗಳು ಸಿಗ್ತವೆ ನಮಗೆ. ಆದರೆ ನಾವು ಸ್ವತಃ
ನಾವು ಸ್ವಯಂ ಕೈಯಲ್ಲಿ ಮಾಡೋದಕ್ಕೆ ನಾವು ಸೆಲ್ಫ್ ಪಾಲಿನೇಷನ್ ಅಂತ ಹೇಳ್ತೇವೆ. ಕ್ರಾಸ್ ಪಾಲಿನೇಷನ್ ಅಂತ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಪರಾಗಸ್ಪರ್ಶ ಆಗುವುದು. ಈಗ ನೀವು ಹೇಳಿದಂಥದ್ದು ಪ್ರಕೃತಿಯ ಮಾಧ್ಯಮಗಳ ಮೂಲಕ ಆಗುವಂತಹ ಪರಾಗಸ್ಪರ್ಶ, ಅದು ಸಹಜವಾಗಿ ಆಗುವಂತಹ ಪರಾಗಸ್ಪರ್ಶ ಅಂದರೆ ಕ್ರಾಸ್ ಪಾಲಿನೇಷನ್ ಅಂತ ಹೇಳ್ತಾರಲ್ಲ. ಈಗ ನೀವು ಮಾಡುವಂತಹ ಪ್ರಕ್ರಿಯೆ ಅದು ಯಾವ ರೀತಿಯದು? ನೋಡಿ, ಕ್ರಾಸ್ ಪಾಲಿನೇಷನ್ ಅಂತ ಹೇಳುವಂಥದ್ದು ನಾವು ಕೂಡ ಮಾಡಲಿಕ್ಕಾಗ್ತದೆ, ಪ್ರಕೃತಿಯಲ್ಲೇ ಒಮ್ಮೆ ಆಗೋದು ಉಂಟು. ಯಾಕಂತ ಹೇಳಿದರೆ ಹತ್ತಿರದಲ್ಲಿ ಒಂದೇ ಜಾತಿದು ಗಿಡ ಇರ್ತದೆ ಒಂದರಲ್ಲಿ, ಅದರ ಪಕ್ಕಕ್ಕೆ ಬೇರೆ ಜಾತಿಯ ಗಿಡ ಇದ್ದರೆ ಅಂದರೆ ಅದರ ಹೋಲಿಕೆಯನ್ನು ಹೊಂದುವಂತಹ ಗಿಡ ಆಗಿರಬೇಕು. ಉದಾಹರಣೆಗೆ ಬೆಂಡೆಕಾಯಿಯಲ್ಲಿ ಬಿಳಿಯೇ ಇದೆ, ಅದರ ಪಕ್ಕದಲ್ಲಿ ಒಂದು ಕೆಂಪು ಬೆಂಡೆಕಾಯಿ ಗಿಡ ಎಲ್ಲಿಂದೋ ಬಂದು ಬೀಜ ಬಿದ್ದಿದೆ ಅಂತ ಹೇಳಿ ಆದರೆ ಆ ಹೂವಿನ ಪರಾಗ ರೇಣುಗಳು ಇಲ್ಲಿ ಈ ಹೂವಿನ ಪರಾಗಕ್ಕೆ ಬಂದು ಕೂತ್ಕೊಂಡ್ರೆ ಸ್ಟಿಗ್ಮಾಕ್ಕೆ, ಆವಾಗ ಏನಾಗ್ತದೆ, ಕ್ರಾಸ್ ಪಾಲಿನೇಷನ್ ಆಗ್ತದೆ. ಇದು ಗಾಳಿ ಮುಖಾಂತರವೂ ಆಗ್ಬೋದು, ದುಂಬಿಗಳ ಮುಖಾಂತರವೂ ಆಗ್ಬೋದು. ಇದಕ್ಕಾಗಿ ನಾವು ಕಾಯದೆ ನಮಗೆ ಯಾವ ರೀತಿಯ ಇಳುವರಿ ಬೇಕು, ಯಾವ ಉತ್ಕೃಷ್ಟ ಮಟ್ಟದ ಗಿಡ ಬೇಕು, ಯಾವ ಬಣ್ಣದ್ದು ಗಿಡ ಬೇಕು ಅಂತೇಳಿ ನಾವೇ ಅದನ್ನು ಸುಧಾರಿತ ತಳಿಯನ್ನಾಗಿ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ. ಇದು ನಾವು ಕೈಯಿಂದಲೇ ಪರಾಗಸ್ಪರ್ಶ ಕ್ರಿಯೆಯನ್ನು ಮಾಡಬೇಕಾಗ್ತದೆ. ಅಂದರೆ ಬೀಜಕ್ಕೆ ತೆಗೆದಿಡುವಂತಹ ಹೂಗಳನ್ನು ಮಾತ್ರ ಪರಾಗಸ್ಪರ್ಶ ಮಾಡಿದರೆ ಸಾಕು, ಎಲ್ಲ ಹೂಗಳನ್ನು ಮಾಡಬೇಕಾಗಿಲ್ಲ. ಯಾಕಂತ ಹೇಳಿದರೆ ನಾವು ತರಕಾರಿಯಾಗಿ ನಾವು ತಿನ್ನಲಿಕ್ಕೆ ಆಹಾರ ರೂಪದಲ್ಲಿ ನಾವು ತಗೊಳ್ತೇವೆ, ನಾವು ಅದಕ್ಕೆಲ್ಲ ನಾವು ಪರಾಗಸ್ಪರ್ಶ ಕ್ರಿಯೆ ಮಾಡಬೇಕಾಗಿಲ್ಲ, ಅದು ತನ್ನಿಂದಾನೇ ಆಗುವಂಥದ್ದು. ನಾವು ಬೀಜಕ್ಕೆ ಅಂತೇಳಿ ಯಾವಾಗ ತೆಗೆದಿಡ್ತೇವೆ ಆ ಹೂಗಳನ್ನು ಮಾತ್ರ ನಾವು ಜೋಪಾನ ಮಾಡಿದರೆ ಆಯಿತು. ಅಂದರೆ ಅದಕ್ಕೆ ಯಾವುದೇ ಒಂದು ಬೇರೆ ಪಾಲಿನೇಷನ್ ಆಗದಾಗೆ ಪರಾಗಸ್ಪರ್ಶ ಕ್ರಿಯೆಯು ಸರಿಯಾಗಿ ಆಗುವ ಹಾಗೆ, ಸಮಯಕ್ಕೆ ಸರಿಯಾಗಿ ಆಗುವ ಹಾಗೆ ನಾವು ನೋಡಿಕೊಂಡ್ರೆ ಅದು ಉತ್ತಮ ಗುಣಮಟ್ಟದನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಈಗ ನೀವು ತರಕಾರಿಗಳ ಗಿಡ ಮಾಡಿದಾಗ ಅದು ಯಾವ ಟೈಮಲ್ಲಿ ನೀವು ಪರಾಗಸ್ಪರ್ಶ ಮಾಡಬಹುದು? ಅಂದರೆ ಬೀಜಕ್ಕಾಗಿ ಉಳಿಸುವಂತಹ ಆ ಹೂ ಅದನ್ನು ಯಾವ ಸಮಯದಲ್ಲಿ ಮಾಡುವಂಥದ್ದು? ಅಂದರೆ ಗಿಡ ಎಷ್ಟು ದೊಡ್ಡದಾಗಿರಬೇಕು, ಯಾವ ರೀತಿಯ ಹೂಗಳು ಇರಬೇಕು? ಇದು ಒಂದೊಂದು ಗಿಡದಲ್ಲಿ ಒಂದೊಂದು ಸಮಯವನ್ನು ಅದು ಹಂತವನ್ನು ಹೊಂದುತ್ತದೆ. ಉದಾಹರಣೆಗೆ ಬೆಂಡೆಕಾಯಿ ಗಿಡದಲ್ಲಿ ಇಷ್ಟೇ ದಿವಸ ಅಂತ ಹೇಳಿ ಆದರೆ ಅದು ಅಳಸಂಡೆ ಗಿಡಕ್ಕೆ ಅದು ನಾವು ಲೆಕ್ಕಾಚಾರ ಹಾಕಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅದರ ಬೆಳವಣಿಗೆ ಪ್ರಕ್ರಿಯೆಯೇ ಬೇರೆ. ಅದು ಒಂದು 30 ದಿವಸದಲ್ಲಿ ಬಂದರೆ ಇನ್ನೊಂದು ಗಿಡ ಯಾವುದೋ ಒಂದು ಜಾತಿ ಇದ್ದು 40 ದಿವಸಕ್ಕೆ ಬರ್ಬೋದು. ನಾವು ಯಾವಾಗಲೂ ಹೆಚ್ಚಾಗಿ ಮೊದಲು ಹೂ ಬಿಡುವಾಗ ಗಿಡದಲ್ಲಿ ಅದಕ್ಕೆ ನಾವು ಪರಾಗಸ್ಪರ್ಶಗಳನ್ನು ಮಾಡಬಾರ್ದು. ಒಂದು ಮಧ್ಯಮ ಹಂತದ್ದು ಇದೆ, ಉದಾಹರಣೆಗೆ ಹೂ ಕಾಯಿಗಳನ್ನು ಬಿಡಲಿಕ್ಕೆ ಪ್ರಾರಂಭ ಆಗಿದೆ, ಆ ನಂತರದ ಹೂಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಅದನ್ನು ಹಿಂದಿನ ದಿವಸವೇ ನಾವು ತಯಾರು ಮಾಡಬೇಕಾಗ್ತದೆ. ಆದ ಕಾರಣ ನಾವು ಯಾವ ಹಂತವನ್ನು ಅಂಥೇಳಿ ಆ ಗಿಡವನ್ನು ನೋಡಿ ನಿರ್ಧರಿಸಬೇಕಾಗ್ತದೆ. ಈಗ ಹಿಂದಿನ ದಿವಸ ತಯಾರಿ ಮಾಡುವಂಥದ್ದು ಅಂದರೆ ಏನು, ಹೇಗೆ ಅದು? ನೋಡಿ, ಒಂದು ಹೂವನ್ನು ತಯಾರು ಮಾಡೋದು ಅಂತ ಹೇಳಿದರೆ ಅದು ನಿಜವಾಗಿದ್ದರೆ ಪ್ರಕೃತಿಯಲ್ಲಿ ಆ ಗಿಡದಲ್ಲಿ ಹೂವು ತಯಾರಾಗಿರ್ತದೆ. ನಾವು ತಯಾರಿ ಏನು ಮಾಡೋದು ಕೇಳಿದರೆ ಪರಾಗಸ್ಪರ್ಶ ಕ್ರಿಯೆ ಮಾಡಲಿಕ್ಕೆ ಮಾತ್ರ ತಯಾರಿಗಳನ್ನು ಮಾಡ್ಕೊಳ್ಳುವಂಥದ್ದು. ಇದರಲ್ಲಿ ಹೇಗೆ ಅಂತ ಹೇಳಿದರೆ ಒಂದು ಹೂವಿನ ದಳಗಳು ಅಂತ ಹೇಳಿರ್ತದೆ. ಯಾವುದೇ ಒಂದು ಹೂವಿಗೆ ದುಂಬಿಗಳು ಆಕರ್ಷಣೆ ಆಗಬೇಕಾದ್ರೆ ಅದಕ್ಕೊಂದು ದಳ ಅಂತ ಹೇಳಿ ಇರ್ತದೆ, ಹೂವಿನ ದಳ. ಆ ದಳಗಳನ್ನು ಮೊದಲು ನಾವು ತೆಗಿಬೇಕು. ದಳಗಳನ್ನು ತೆಗೆದ ತಕ್ಷಣ ಅದರಲ್ಲಿ ಪರಾಗ ರೇಣುಗಳು ಇರ್ತವೆ. ಅಂದರೆ ನಾಳೆಗೆ ಈ ಹೆಣ್ಣು ಹೂವಿಗೆ ಮಿಲನ ಆಗಲಿಕ್ಕೆ ಅಂತ ಹೇಳಿಯೇ ಇರುವಂಥದ್ದು ಇರ್ತದೆ. ಅದನ್ನು ನಾವು ಪರಾಗ ರೇಣು ಅಂದರೆ ಗಂಡು ರೇಣುಗಳು ಆಂಥ್ರಸ್ ಅಂತ ಹೇಳ್ತೇವೆ, ಅದನ್ನು ನಾವು ಮೊದಲು ಅಲ್ಲಿಂದ ತೆಗಿಬೇಕಾಗ್ತದೆ. ಆ ನಂತರ ಅಲ್ಲಿ ಹೆಣ್ಣು ಅಂಡಾಶಯ ಮಾತ್ರ ಉಳಿದಿರ್ತದೆ. ಅದನ್ನು ನಾವು ಒಂದು ಕವರ್ ಮಾಡಿಡಬೇಕು. ಉದಾಹರಣೆಗೆ ಯಾವುದೋ ಒಂದು ಪ್ಲಾಸ್ಟಿಕ್ ಕವರ್ ಇರ್ಬೋದು ಅಥವಾ ಪೇಪರ್ ಕವರ್ ನಾವು ಮಾಡ್ಕೊಳ್ಬೋದು. ಅದಕ್ಕೆ ಕವರ್ ಮಾಡಿ ಯಾವುದೇ ಒಂದು ನೊಣ ಅದರೊಳಗೆ ಹೋಗಬಾರ್ದು. ನೊಣ ಆಗಲಿ ಹಕ್ಕಿಗಳಾಗಲಿ ಗಾಳಿ ಹೆಚ್ಚು ಬೀಸಬಾರ್ದು. ಆ ರೀತಿಯಲ್ಲಿ ನಾವು ಕವರ್ ಮಾಡ್ಕೊಳ್ಬೇಕಾಗ್ತದೆ. ಮರು ದಿವಸ ನಾವು ಆದಷ್ಟು ಬೆಳಿಗ್ಗೆ ಬೇಗ ಇದ್ದು ಬೇರೆ ಗಿಡದ ಪಕ್ಕಕ್ಕೆ ಹೋಗಿ, ಅಂದರೆ ಅದೇ ಜಾತಿಗೆ ಸಂಬಂಧಪಟ್ಟ ಗಿಡದ ಪಕ್ಕದಲ್ಲಿ ಹೋಗಿ ಅಲ್ಲಿಯ ಹೂವನ್ನು ನಾವು ಕಿತ್ತುಕೊಂಡು ಅಲ್ಲಿಯ ಆ ಹೂವಿನ ಗಂಡು ರೇಣುಗಳನ್ನು ಇಲ್ಲಿಯ ಈ ಅಂಡಾಶಯ ಏನು ನಾವು ಬಿಟ್ಟು ಹೋಗಿದ್ದೇವೆ ಈ ಹೂವಲ್ಲಿ ಅದಕ್ಕೆ ತಂದು ನಾವು ಆ ಪಾಲಿನೇಷನ್ ಮಾಡಬೇಕಾಗ್ತದೆ. ಅಂದರೆ ಪರಾಗವನ್ನು ಇಲ್ಲಿ ತಂದು ಸ್ಪರ್ಶ ಮಾಡಬೇಕಾಗ್ತದೆ ಕೈಯಿಂದ. ಯಾವಾಗ ಸ್ಪರ್ಶ ಆಯಿತಾ ಅಷ್ಟೊತ್ತಿಗೆ ಅದು ಮುಂದಿನ ಕೆಲಸವನ್ನು ಅದು ಪ್ರಕ್ರಿಯೆ ಆರಂಭಗೊಳ್ತದೆ. ಆ ಪರಾಗ ಈ ರೇಣುಗಳು ಈ ಸ್ಟಿಗ್ಮದ ಮುಖಾಂತರವಾಗಿ ಅಂಡಾಶಯವನ್ನು ಸೇರಿ ಅಲ್ಲಿ ಕಾಯಿ ಕಟ್ಟುವಂತಹ ಪ್ರಕ್ರಿಯೆಯನ್ನು ಅದು ಮುಂದುವರಿಸ್ತದೆ. ಅದಕ್ಕೂ ಆ ದಿವಸ ಕೂಡ ನಾವು ಒಂದು ಕವರನ್ನು ಹಾಕಿ ಅದಕ್ಕೆ, ಅಂದರೆ ಬೇರೆ ನೊಣಗಳು ಯಾವುದೇ ಅದಕ್ಕೆ ಬರಬಾರ್ದು, ದುಂಬಿಗಳಾಗಲಿ ಯಾವುದೇ ಬರದಂತೆ ನಾವು ಅದನ್ನು ತಡೆಗಟ್ಟಬೇಕಾಗ್ತದೆ. ಒಂದು ದಿವಸದ ಮಟ್ಟಿಗೆ ಕವರ್ ಹಾಕಿಬಿಟ್ರೆ ನಮ್ಮ ಕೆಲಸ ಮುಗೀತು ಅಲ್ಲಿಗೆ. ಮತ್ತು ನಾವು ಅದಕ್ಕೊಂದು ಮಾರ್ಕ್ ಮಾಡಿ, ಅಂದರೆ ಗುರುತು ಮಾಡಿ ಇಡಬೇಕಾಗ್ತದೆ. ಇಂಥ ಗಿಡದಿಂದ ಇಂಥ ತಾರೀಕಿನ ದಿವಸ ನಾವು ಇದಕ್ಕೆ ಪರಾಗಸ್ಪರ್ಶ ಮಾಡಿದ್ದೇವೆ ಅಂತೇಳಿ. ಅದು ಮುಂದೆ ನಮಗೆ ಮುಂದಿನ ಪೀಳಿಗೆಗೆ ಅದು ಯಾವ ಬಣ್ಣವನ್ನು ಹೋಲ್ತದೆ, ಯಾವ ಗುಣಮಟ್ಟವನ್ನು ಅದು ಹೊಂದಿದೆ ಎಂಬುದೆಲ್ಲ ನಮಗೆ ಅದನ್ನು ಅಧ್ಯಯನ ಮಾಡಲಿಕ್ಕೆ ಸುಲಭ ಆಗ್ತದೆ. ಹಾಗೆ ನಾವು ಇವತ್ತಿನಿಂದ ನಾಳೆಗೆ ಮಾಡಲಿಕ್ಕೆ ಆಗೋದಿಲ್ಲ. ಇದು ಸಾಧಾರಣವಾಗಿ ಒಮ್ಮೆ ಪರಾಗಸ್ಪರ್ಶ ಮಾಡಿದರೆ ಸಾಧಾರಣ ಅದು ಬೆಳೆದು ಒಣಗಿಸಿ ಆ ಬೀಜವನ್ನು ನಾವು ತೆಗೆದು ಮತ್ತೆ ಗಿಡ ಆಗಿ ಅದು ಆಗಬೇಕಾದ್ರೆ ಒಂದು 2 ತಿಂಗಳು 3 ತಿಂಗಳು ಸಾಧಾರಣವಾಗಿ ಆಗೇ ಆಗ್ತದೆ. ಹಾಗೆ ಒಂದು 3-4 ಸಲ ನಾವು ಈ ರೀತಿಯಲ್ಲಿ ಮಾಡುವಾಗ ನಮಗೆ 1-2 ವರ್ಷ ಹೋಗುವಾಗ ನಮಗೆ ಅದರಲ್ಲಿ ಒಳ್ಳೆಯ ಅನುಭವ ಬಂದಿರ್ತದೆ. ಇದು ಯಾರಿಗೂ ಮಾಡಬಹುದು, ಅತಿ ಸುಲಭವಾದಂಥ ವಿಧಾನ ಇದು. ಈಗ ನೀವು ಇದನ್ನೆಲ್ಲ ಎಲ್ಲಿ ಕಲ್ತ್ಕೊಂಡ್ರಿ? ನಾನು ಹೆಚ್ಚಾಗಿ ಮನೆಯಲ್ಲೇ ಕಲ್ತುಕೊಳ್ತೇನೆ ನಾನು. ಯಾಕಂದರೆ ಒಂದು ಹೂವನ್ನು ನೋಡಿದ ತಕ್ಷಣ ಅಥವಾ ಒಂದು ಪ್ರಕೃತಿಯನ್ನು ನೋಡಿದ ತಕ್ಷಣ ನಾವು ಕಲೀಲಿಕ್ಕೆ ಯಾವುದೋ ಒಂದು ಶಾಲಾ ಕಾಲೇಜಿಗೆ ಹೋಗಬೇಕಾಗಿ ಇಲ್ಲ.
ಅಂದರೆ ಶಾಲಾ ಕಾಲೇಜು ಪಾಠ ಪುಸ್ತಕದಲ್ಲಿ ಬರ್ತದೆ ಈ ಮಾಹಿತಿ. ಆದರೆ ನಮಗೆ ಪ್ರಕೃತಿಯನ್ನು ನೋಡಿಯೇ ಕಲೀಲಿಕ್ಕೆ ಆಗ್ತದೆ. ಸ್ವಲ್ಪ ಮಾಹಿತಿ ಇನ್ನೊಬ್ಬರಿಂದ ಕೇಳಿ ಅಥವಾ ಕೆಲವು ಪುಸ್ತಕಗಳನ್ನು ಓದಿ, ಈಗ ಕೆಲವು ಮಾಧ್ಯಮಗಳು ಇರ್ತವೆ ಬೇರೆ ಬೇರೆ ರೀತಿದು, ಅಲ್ಲಿಂದ ಸ್ವಲ್ಪ ಸ್ವಲ್ಪ ಸಂಗ್ರಹವನ್ನು ಮಾಡ್ಕೊಳ್ತೇನೆ ನಾನು. ಈಗ ನೀವು ಒಮ್ಮೆ ಇದನ್ನು ಪರಾಗಸ್ಪರ್ಶದ ಪ್ರಕ್ರಿಯೆಗೆ ಒಳಪಡಿಸಿದ ಮೇಲೆ ಅದಕ್ಕೆ ಆಮೇಲೆ ರೋಗ ಬರುವಂಥದ್ದು, ಕೀಟಗಳು ಬರುವಂಥದ್ದು ಸಾಧ್ಯತೆಗಳೆಲ್ಲ ಇರುವುದಿಲ್ವಾ? ಇರ್ತದೆ. ಸಹಜವಾಗಿ ನಾವೊಂದು ಗಿಡ, ಹೂ ಅಥವಾ ಕಾಯಿಗಳು ಅಂತ ಹೇಳುವಾಗ ಪ್ರಕೃತಿಯಲ್ಲಿ ಈ ರೋಗ ಬಾಧೆಯೂ ಇರ್ತದೆ, ತನ್ನಿಂತಾನೇ ಸಾಯುವಂಥದ್ದು ಇರ್ತದೆ, ಅದು ಒಳ್ಳೆಯದಾಗಿ ಬರುವಂಥದ್ದು ಇರ್ತದೆ. ಅದೆಲ್ಲ ಪ್ರಕೃತಿಯ ನಿಯಮ. ನಾವು ಹೆಚ್ಚು ಅದಕ್ಕೆ ವಿಷಪೂರಿತವಾದ ಆಹಾರಗಳನ್ನು ಅಥವಾ ಸಿಂಪರಣೆಗಳನ್ನು ಯಾವುದನ್ನು ಹಾಕದೆ ಆದಷ್ಟು ಸಾವಯವದಲ್ಲೇ ಬೆಳೆಯುವಾಗ ಅದಕ್ಕೆ ರೋಗ ರುಜಿನಗಳು ಬರುವಂಥದ್ದು ಕಡಿಮೆ, ತೀರಾ ಕಡಿಮೆ, ಮತ್ತು ಅದು ಉತ್ಕೃಷ್ಟವಾಗಿ ಬೆಳೀತದೆ. ಅದು ಗುಣಮಟ್ಟವೂ ಒಳ್ಳೆ ಕಾಯ್ದುಕೊಳ್ತದೆ ಅದು. ಅಥವಾ ಒಂದು 10-25 ಗಿಡದಲ್ಲಿ ನಾವು ಪಾಲಿನೇಷನ್ ಎಲ್ಲ ಮಾಡುವಾಗ ಒಂದು ಗಿಡದಲ್ಲಿ ಇಲ್ಲಿ ಆದರೂ ಸಮಸ್ಯೆ ಬರ್ಬೋದು, ಇಲ್ಲ ಅಂತ ಹೇಳುವುದಿಲ್ಲ. ಆದರೆ ಆ ಸಮಸ್ಯೆ ಬಂದದ್ದನ್ನು ನಾವು ವಿಂಗಡಣೆ ಮಾಡಿ ಬೇರೆ ಇಟ್ಟು ಅದನ್ನು ನಾವು ಮುಂದಿನ ಬೀಜಕ್ಕೆ ನಾವು ಅದನ್ನು ಎತ್ತಿಟ್ಟುಕೊಳ್ಬಾರ್ದು. ನಾವು ಅಷ್ಟು ಜಾಗ್ರತೆ ಮಾಡಿದರೆ ಆಯಿತು. ಆವಾಗ ಉತ್ಕೃಷ್ಟವಾದ ಬೀಜವನ್ನು ನಮಗೆ ಇಟ್ಕೊಳ್ಳಿಕ್ಕೆ ಆಗ್ತದೆ. ಈಗ ಒಂದು ಗಿಡದಲ್ಲಿ ನೀವು ಎಷ್ಟು ಹೂಗಳಿಗೆ ಮಾಡಬೇಕಾಗಿ ಬರ್ತದೆ ಬೀಜ ಉತ್ಪಾದನೆ ಮಾಡಬೇಕಿದ್ರೆ? ನೋಡಿ, ಒಂದು ಗಿಡದಲ್ಲಿ ಈಗ ಉದಾಹರಣೆಗೆ ಬೆಂಡೆಕಾಯಿ ಕೆಲವು ಗಿಡದಲ್ಲಿ ಒಂದು ದಿವಸ ಒಂದು ಹೂ ಬಿಡುವಂಥದ್ದು ಇದೆ. ಅದೇ ನೀವು ಅಳಸಂಡೆ ತಗೊಳ್ಳಿ, ಬೇರೆ ಬೇರೆ ಕುಂಬಳಕಾಯಿ ಬಳ್ಳಿ ಇರ್ಬೋದು, ಈ ರೀತಿಯಲ್ಲಿ ನಾವು ಈಗ ತಗೊಳ್ಳುವಾಗ ಒಂದು ದಿವಸದಲ್ಲಿ ಈ ಹೆಣ್ಣು ಹೂಗಳು ಏನು ಬರ್ತವೆ ಅದರಲ್ಲಿ ತುಂಬ ಸಂಖ್ಯೆಗಳಲ್ಲಿ ಬರ್ತವೆ. ಎಷ್ಟು ಹೂಗಳಿದ್ದಾವೆ ಅಷ್ಟು ಹೂಗಳನ್ನು ಆ ದಿವಸ ಮಾಡ್ಬೋದು. ಯಾಕಂತ ಹೇಳಿದರೆ ಕೆಲವು ಹೂಗಳಲ್ಲಿ ಗಂಡು ಹೂಗಳೇ ಬೇರೆ, ಹೆಣ್ಣು ಹೂಗಳೇ ಬೇರೆ ಬರ್ತವೆ. ಆದರೆ ಕೆಲವು ಗಿಡಗಳಲ್ಲಿ ಏನು ಮಾಡ್ತದೆ ಕೇಳಿದರೆ, ಈ ಕಾಯಿ ಕಚ್ಚಿಕೊಂಡೇ ಬರುವಾಗ ಅದು ಮೊದಲಿಗೆ ಆದರೆ ಒಂದೇ ಹೂವಲ್ಲಿ ಹೆಣ್ಣು ಕಣಗಳು ಗಂಡು ಕಣಗಳು ಎಲ್ಲವೂ ಒಂದರಲ್ಲೇ ಇರ್ತದೆ. ಹೆಣ್ಣು ಗಂಡು ಅಲ್ಲಿ ಭೇದ ಭಾವ ಒಂದರಲ್ಲೇ ಇರ್ತದೆ. ಆದ ಕಾರಣ ಅದನ್ನು ನಾವು ನೋಡಿಕೊಂಡು ಕೆಲಸ ಮಾಡಬೇಕಾಗ್ತದೆ. ಇಂತಿಷ್ಟೇ ಅಂತೇಳಿ ಸಂಖ್ಯೆ ಹೇಳಲಿಕ್ಕೆ ಅಲ್ಲಿ ಬರೋದಿಲ್ಲ. ಆ ದಿವಸ ಎಷ್ಟು ಅಲ್ಲಿ ನಮಗೆ ಪರಾಗಸ್ಪರ್ಶ ಮಾಡ್ಬೋದು, ನಮ್ಮ ಸಮಯ ಹೇಗೆ ಇದೆ ಅದನ್ನು ನೋಡ್ಕೊಂಡು ಮಾಡ್ಬೋದು. ಈಗ ಹೂಗಳ ಅಲಭ್ಯತೆ ಇರುವಾಗ, ಅಂದರೆ ಗಂಡು ಹೂಗಳು ಮತ್ತು ಹೆಣ್ಣು ಹೂಗಳು ಅಂತ, ಆವಾಗ ನಿಮಗೆ ಅದರಿಂದಾಗಿ ತೊಂದರೆಗಳಾಗುವ ಸಾಧ್ಯತೆಗಳಿರೋದಿಲ್ವ? ಅಂದರೆ ನೀವು ಒಂದೇ ಪ್ರಭೇದದ ಸುಮಾರು ಗಿಡಗಳನ್ನು ಬೆಳೆಸಿದರೆ ನಿಮಗೆ ಲಭ್ಯತೆ ಇರ್ಬೋದು ಅಂತ ಹೇಳ್ಬೋದಲ್ವಾ? ಹೌದು, ಒಳ್ಳೆಯ ಪ್ರಶ್ನೆ. ನೋಡಿ, ಇದು ತುಂಬ ಜನರಲ್ಲಿ ಇದೊಂದು ಕಾಡ್ತದೆ ಪ್ರಶ್ನೆ. ಯಾಕಂತ ಹೇಳಿದ್ರೆ ಇವತ್ತೊಂದು ಹೆಣ್ಣು ಹೂ ಬಿಟ್ಟಿದೆ, ಕಾಯಿ ಕಚ್ಕೊಂಡು ಬಂದಿದೆ, ಅದಕ್ಕೆ ಗಂಡು ಹೂ ಪರಾಗ ಸಿಕ್ಕದಿದ್ರೆ ಅದು ಪರಾಗಸ್ಪರ್ಶ ಆಗೋದಿಲ್ಲ, ಆವಾಗ ಅದು ಬಿದ್ದು ಹೋಗ್ತದೆ ಕಾಯಿ. ಅದಕ್ಕಾಗಿ ಏನು ಮಾಡಬೇಕು ಹೇಳಿದರೆ, ಕೆಲವು ವಿಚಾರಗಳ ಬಗ್ಗೆ ನಾವು ಸ್ವಲ್ಪ ಅಧ್ಯಯನ ಮಾಡ್ತಾ ಹೋದರೆ ನಮಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ. ಉದಾಹರಣೆಗೆ ಒಂದು ಟೊಮೆಟೊ ಬೆಳೆಯಲ್ಲಿ ನಾವು ಹೆಣ್ಣು ಹೂಗಳೀಗ ನಾಳೆಗೆ ಹೆಣ್ಣು ಹೂಗಳು ಅದು ಏನು ಅರಳಿ ಬರ್ತದೆ ಅಂತೇಳಿ ನಾವು ತಲೆಯಲ್ಲಿ ಇಟ್ಕೊಳ್ತೇವೆ. ಅಥವಾ ನಾಳೆ ಅರಳಿ ಬರ್ತದೆ, ಅದು ನಾಳೆಗೆ ನಾವು ಏನು ಮಾಡೋಕ್ಕೆ ಹೇಳಿದ್ರೆ, ಒಂದು ವಾರ ಮೊದಲು ತೆಗೆದಿಟ್ಟಂತಹ ಒಂದು ಆಂಥ್ರಾಸ್ ಅಂತ ಹೇಳಿದರೆ ಪರಾಗ ರೇಣುಗಳನ್ನು ನಾವು ನೆರಳಲ್ಲಿ ಒಣಗಿಸಿ ಅದನ್ನು ಎತ್ತಿ ಇಟ್ಕೊಳ್ಬೋದು. 7 ದಿವಸದವರೆಗೆ ಈ ಟೊಮೆಟೊ ಪರಾಗ ರೇಣುಗಳನ್ನು ಉಳಿಸ್ಕೊಳ್ಬೋದು. ಒಂದು ದಿನ ಹೆಣ್ಣು ಹೂವಿಗೆ ಗಂಡು ಹೂ ಇಲ್ಲ ಅಂತ ಹೇಳಿ ತಲೆ ಬಿಸಿ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಕೆಲವು ಹೂಗಳಲ್ಲಿ ಹಾಗೆ ಆಗೋದಿಲ್ಲ. ಆ ದಿವಸದ ಗಂಡು ಹೂವಿನ ಪರಾಗವೇ ಆಗಬೇಕಾಗ್ತದೆ. ಅದು ಬೇರೆ ಬೇರೆ ಪ್ರಭೇದಗಳಲ್ಲಿ ಮಾತ್ರ ಬೇರೆ ಬೇರೆ ರೀತಿ ಬರ್ತದೆ. ಅದನ್ನು ನೋಡಿಕೊಂಡು ಮಾಡಬೇಕಾಗ್ತದೆ. ಕೆಲವು ಸವಾಲುಗಳು ಇರ್ಬೋದು ಅಂತ ಹೇಳ್ಬೋದಲ್ಲ ಇದರಲ್ಲಿ? ಹೌದು, ಸವಾಲುಗಳು ತುಂಬ ಬರ್ತವೆ. ನಾವು ಆ ಸವಾಲುಗಳನ್ನು ಮೆಟ್ಟಿ ಹೋಗ್ಬೋದು. ದೊಡ್ಡ ಸವಾಲು ಅಲ್ಲ ಕೃಷಿಕನಿಗೆ. ಕೃಷಿಕ ಅಂತ ಹೇಳಿದರೆ ಯಾವಾಗಲೂ ಅವನು ಸವಾಲಿನಲ್ಲೇ ಇರುವವ. ಆದರೆ ಆ ಸವಾಲುಗಳನ್ನು ಮೆಟ್ಟಿ ಹೋಗಲಿಕ್ಕೆ ಭಾರಿ ಸುಲಭದ ದಾರಿಗಳಿದೆ. ನಾವು ಸ್ವಲ್ಪ ಅದರದ್ದು ಅಧ್ಯಯನ ಮಾಡ್ತಾ ಬಂದರೆ ಆಯಿತು. ಈಗ ತರಕಾರಿ, ನೀವು ಗಿಡ ತರಕಾರಿಗಳಿಗೆ ಬಂದರೆ ಯಾವುದೆಲ್ಲ ಗಿಡ ತರಕಾರಿಗಳನ್ನು ನೀವು ಬೆಳೆಸ್ತಾ ಇದ್ದೀರಿ? ಗಿಡ ತರಕಾರಿಗಳನ್ನು ಆಗ ಹೇಳಿದಂತೆ ಅಳಸಂಡೆ, ಬೆಂಡೆ, ಹರಿವೆ, ಹೀರೆ ಮತ್ತು ಕೆಂಪು ಬಸಳೆ ಮಾಡಿದ್ದೇನೆ. ಮತ್ತು ಇನ್ನೊಂದು ಹೊರದೇಶದ ಬಸಳೆ ಅಂತೇಳಿ ಒಬ್ಬರು ನನಗೆ ನನ್ನ ಮಿತ್ರರೊಬ್ಬರು ಕೊಟ್ಟಿದ್ದಾರೆ. ಅದನ್ನು ಆಫ್ರಿಕನ್ ಬಸಳೆ ಅಂತ ಹೇಳ್ತಾರೆ, ಎಲ್ಲ ಬಾರಿ ತುಂಬ ದೊಡ್ಡದಾಗಿ ಬರ್ತದೆ ಅಂತೇಳಿ ಅದನ್ನು ಈಗ ನಟ್ಟಿದ್ದೇನೆ. ಕೆಂಪು ಬಸಳೆ ಅಂತೇಳಿ ಇದೆ. ಮತ್ತು ಮೆಣಸಿನಲ್ಲಿ ಒಂದು 5-6 ಜಾತಿಯ ಮೆಣಸುಗಳು, ಅಂದರೆ ಸ್ವಲ್ಪ ಸಾಧಾರಣ ನೇರಳೆ ಬಣ್ಣದ್ದು, ಬಿಳಿ ಬಣ್ಣದ್ದು, ಹಳದಿ ಬಣ್ಣದ್ದು, ಹಾಗೆ ಎಷ್ಟೆಲ್ಲ ಬಣ್ಣಗಳಿವೆ ಅಷ್ಟೆಲ್ಲ ಮಾಡಬೇಕಂತ ಹೇಳಿ ಇದ್ದೇನೆ ನಾನು. ಹೀಗೆ ಸಣ್ಣ ಮಟ್ಟದಲ್ಲಿ ಈಗ ಉದಾಹರಣೆಗೆ ಒಂದು 10 ರೀತಿಯ ಜಾತಿಯ ಮೆಣಸು ಇದ್ದರೆ ಅದರಿಂದ 5 ಜಾತಿ ಮೆಣಸು ನನ್ನಲ್ಲಿಯೂ ಇದೆ. ಹಾಗೆ ಗೆಣಸಿನಲ್ಲಿ ಕೂಡ 5 ಜಾತಿಯಿಂದ ಈಗ 6ನೇ ಜಾತಿ ಈಗ ರೆಡಿ ಮಾಡ್ತಾ ಇದ್ದೇನೆ. 6 ಜಾತಿಯ ಗೆಣಸು ಬಳ್ಳಿ ನನ್ನಲ್ಲಿ ಇದೆ. ಹಾಗೆ ಬೇರೆ ಬೇರೆ ರೀತಿಯ ಬಣ್ಣದ ತರಕಾರಿಗಳನ್ನು, ಹೂಗಿಡಗಳನ್ನು ಈಗ ಮಾಡುವಂಥದ್ದು ಒಂದು ನನಗೆ ಆಸೆ ಬಂದಿದೆ. ಈಗ ನೀವು ಇದೆಲ್ಲ ತಳಿಗಳ ಅಭಿವೃದ್ಧಿ ನೀವು ಇದೇ ರೀತಿ ಮಾಡಿರುವಂಥದ್ದು, ಅಂದರೆ ನಿಮ್ಮ ಹವ್ಯಾಸ ಪರಾಗಸ್ಪರ್ಶಗಳ ಮೂಲಕ ಗಿಡಗಳಲ್ಲಿ ಮಾಡಿ ತಳಿಗಳನ್ನು ಬೆಳೆಸಿರುವಂಥದ್ದು ಯಾವ ರೀತಿ?
ಹೌದು, ನಾನಂತ ಹೇಳಿದರೆ ಈಗ ಮೊದಲಿಗೆ ತರಕಾರಿದ್ದು ನನಗೆ ಭಾರಿ ಅನುಭವ ಇರಲಿಲ್ಲ. ನಾವು ಹೂ ಗಿಡಗಳಿಗೆ ಪರಾಗಸ್ಪರ್ಶ ಮಾಡಿ, ಯಾಕಂತೇಳಿ ಹೂ ಗಿಡಗಳು ನಾವು ನೀರು ಹೊಯ್ಯದಿದ್ರು ನಮ್ಮ ಪಕ್ಕದ ಮನೆ ಹತ್ತಿರ ಅಲ್ಲಿ ಇಲ್ಲಿ ಹೂ ಗಿಡಗಳು ಕಾಣ್ತವೆ. ಎಲ್ಲಿ ಹೂ ಸಿಕ್ಕಿದ್ದು ಅದನ್ನು ಪರಾಗಸ್ಪರ್ಶ ಮಾಡಿ ಅದರಲ್ಲಿ ಅನುಭವ ತಗೊಂಡು ನಾನು ಈಗ ಅದನ್ನು ತರಕಾರಿಗೂ ಈ ರೀತಿ ಮಾಡಲಿಕ್ಕೆ ಆಗ್ತದೆ, ಅಥವಾ ಕೆಲವು ಕಂಪನಿಯವರು ಕೂಡ ಇದೇ ರೀತಿ ಮಾಡ್ತಾರೆ. ಈ ಸುಧಾರಿತ ತಳಿ, F1 ಹೈಬ್ರಿಡ್ ಹೀಗೆಲ್ಲ ಹೆಸರು ಕೊಟ್ಟು ಮಾಡ್ತಾರೆ. ಅದನ್ನೇ ನಾವು ಇಲ್ಲಿ ಮನೆಯಲ್ಲೇ ಮಾಡಲಿಕ್ಕೆ ನಮಗೆ ಅವಕಾಶಗಳು ಇದೆ. ಅದು ಯಾರು ಮಾಡಲಿಕ್ಕೆ ಹೋಗೋದಿಲ್ಲ. ಆದಷ್ಟು ಮಟ್ಟಿನಲ್ಲಿ ನಾನು ಹೇಳೋದಕ್ಕೆ ಏನು ಕೇಳಿದರೆ, ಈ ರೈತರೆಲ್ಲರೂ ಒಂದಾಗಿ ಅಲ್ಲಲ್ಲಿ ಒಂದು ಸಂಘ ಸಂಸ್ಥೆಗಳ ಹಾಗೆ ಅಲ್ಲಲ್ಲಿ ಇದೆ. ಈಗ ಇಂತಹ ವಿಚಾರಗಳನ್ನು ವಿನಿಮಯ ಮಾಡಿಕೊಂಡು ಒಬ್ಬರಿಗೊಬ್ಬರು ಕೊಡುಕೊಳ್ಳುವಿಕೆ ರೂಪದಲ್ಲಿ ಮಾಡಿದರೆ, ಒಬ್ಬರ ಮನೆಯಲ್ಲಿ ಇದ್ದ ಹಾಗೆ ಇನ್ನೊಬ್ಬರ ಮನೆಯಲ್ಲಿಯೂ ಅವರ ಅನುಭವವನ್ನು ನಾವು ಪಡ್ಕೊಂಡು ನಮ್ಮ ಅನುಭವವನ್ನು ಅವರು ಪಡ್ಕೊಂಡ್ರೆ ಯಾವುದೇ ಒಂದು ಕಂಪನಿಗಳ ನಾವು ಮೊರೆ ಹೋಗಬೇಕಾಗಿಲ್ಲ. ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಆದಾಯವನ್ನು ಪಡ್ಕೊಳ್ಳಿಕ್ಕೂ ಇದೊಂದು ಮಾಧ್ಯಮವಾಗಿದೆ ನಮಗೆ. ಈಗ ನೀವು ಒಮ್ಮೆ ಅದನ್ನು ಸ್ವಯಂ ಪರಾಗಸ್ಪರ್ಶ ಮಾಡಿದಾಗ ಅದರ ಶುದ್ಧತೆಯನ್ನು ಹೇಗೆ ಕಾಪಾಡಿಕೊಳ್ಬಹುದು? ಅಂದರೆ ಈಗ ತಳಿ ಬದಲಾವಣೆ ಆಗುವ ಸಾಧ್ಯತೆ ಇರುವುದಿಲ್ಲ, ಅಂದರೆ ಕೆಲವೊಮ್ಮೆ ಕೀಟಗಳಿಂದಾಗಿ ಹಕ್ಕಿಗಳಿಂದಾಗಿ ಅದು ಬದಲಾವಣೆ ಬರುವಂತಹ ಸಾಧ್ಯತೆಗಳಿರುವುದಿಲ್ವಾ? ಇಲ್ಲ, ಯಾಕಂತ ಹೇಳಿದರೆ ಒಂದು ಹೆಣ್ಣಿನ ಅಂಡಾಶಯಕ್ಕೆ ಪರಾಗ ರೇಣುಗಳ ಒಂದು ಸಂಚಲನ ಆದ ತಕ್ಷಣ, ಅಂದರೆ ಒಂದು ದಿವಸ ನಾವು ಯಾವಾಗ ಕೈಯಿಂದ ಪರಾಗಸ್ಪರ್ಶ ಮಾಡ್ತೇವೋ ಆ ಪರಾಗಸ್ಪರ್ಶ ನಡೆದ ಸೆಕೆಂಡಿನಿಂದ ಆ ಕ್ಷಣದಿಂದಲೇ ಅದು ಮುಂದಿನ ಪ್ರಕ್ರಿಯೆಯನ್ನು ತಗೊಳ್ತದೆ. ಮುಂದೆ ಆ ದಿವಸ ಈಗ ಉದಾಹರಣೆಗೆ ಬೆಳಿಗ್ಗೆ ಪರಾಗಸ್ಪರ್ಶ ಆಗಿದೆ, ಅದಕ್ಕೆ ಕವರ್ ಮಾಡಲಿಕ್ಕೆ ಮರ್ತೋಯ್ತು, ಒಂದು 2 ತಾಸಿನ ನಂತರ ಬೇರೆ ಹಕ್ಕಿನೋ ಅಥವಾ ಗಾಳಿಗ ಅಥವಾ ಯಾವುದೊಂದು ದುಂಬಿಯಿಂದ ಪರಾಗಸ್ಪರ್ಶ ಆದರೆ ಅದು ಪರಾಗಸ್ಪರ್ಶ ಆಗುವುದಿಲ್ಲ. ಯಾಕಂದರೆ ಪ್ರಕ್ರಿಯೆಗಳು ಆಗ್ತಾ ಹೋಗ್ತದೆ, ಮುಂದಿನ ಪ್ರಕ್ರಿಯೆ ಆಗ್ತಾ ಹೋದ ಹಾಗೆ ಹಿಂದೆ ಮತ್ತೆ ಆಗುವಂಥ ಪ್ರಕ್ರಿಯೆಗಳನ್ನು ಅದು ತಗೊಳ್ಳೋದಿಲ್ಲ. ಆದ ಕಾರಣ ಯಾವುದೇ ರೀತಿಯ ಅದರಲ್ಲಿ ಸಮಸ್ಯೆ ಬರುವುದಿಲ್ಲ. ಯಾಕಂದರೆ ಪರಿಶುದ್ಧವಾಗಿ ಆ ಒಂದು ತಳಿಯನ್ನು ಮಾಡ್ಕೊಳ್ಳಿಕ್ಕೆ ಬರ್ತದೆ ನಮಗೆ. ಈಗ ಒಮ್ಮೆ ಕಾಯಿಗಳು ಬಿಟ್ಟಾದ ಮೇಲೆ ನೀವೀಗ ಬೀಜ ಸಂರಕ್ಷಣೆ ಮಾಡ್ತೀರಿ, ಅದರ ಬೀಜೋಪಚಾರ ಎಲ್ಲ ಯಾವ ರೀತಿ ಮಾಡುವಂಥದ್ದು, ಅದನ್ನು ಉಳಿಸುವಂತಹ ಕೆಲಸಗಳಲ್ಲಿ ಯಾವ ರೀತಿ ಮಾಡುವಂಥದ್ದು? ನೋಡಿ, ಕಾಯಿ ಆದ ಮೇಲೆ ಹೂವಿನಿಂದ ಈಗ ಕಾಯಿ ಆಯಿತು, ನಾವು ಕಾಯಿ ಹಂತದವರೆಗೆ ಹೋದ್ವಿ. ನಾವೀಗ ಆ ಮುಂದಿನ ಹಂತ ಏನು ಕೇಳಿದರೆ, ಅದು ಸಂಪೂರ್ಣವಾಗಿ ಅದೇ ಗಿಡದಲ್ಲಿ ಬೆಳೆಯುವ ತನಕ ನಾವು ಬಿಡಬೇಕಾಗ್ತದೆ. ಬೆಳೆಯುವುದಂತ ಹೇಳಿದರೆ ಅದು ಹಣ್ಣಾಗುವ ಒಂದು ಹಂತಕ್ಕೂ ಬಂದಿರಬೇಕು. ಆ ಪರಿಪಕ್ವ ಯಾವಾಗ ಆಗ್ತದೆ ಆ ಹಣ್ಣು ಅಥವಾ ಒಂದು ಕಾಯಿ, ಆ ನಂತರ ನಾವು ಕೊಯ್ದು ಸ್ವಲ್ಪ ನಾವು ನೆರಳಲ್ಲಿ ಒಣಗಿಸಬೇಕು. ನೆರಳಲ್ಲಿ ಒಣಗಿಸಿ ಆನಂತರ ಆ ಬೀಜಗಳನ್ನು ನಾವು ತೆಗೆದಿಟ್ಟರೆ ಅದು ಖಂಡಿತವಾಗಿಯೂ ಉತ್ಕೃಷ್ಟ ಗುಣಮಟ್ಟದ್ದು. ಅದಕ್ಕೆ ಇನ್ನೊಂದು ಪೌಡ್ರು ಅಥವಾ ಯಾವುದೋ ಒಂದು ಇಂಥದ್ದನ್ನು ಮಿಕ್ಸ್ ಮಾಡೋದು ಯಾವುದನ್ನು ಅದಕ್ಕೆ ಹಾಕಬೇಕಾಗಿಲ್ಲ. ನಾವು ಅದನ್ನು ಜೋಪಾನವಾಗಿ ತೆಗೆದಿಟ್ಟರೆ ಸಾಕು. ಈಗ ಒಮ್ಮೆ ಹಣ್ಣಾದಾಗ ಈಗ ಕೀಟಗಳು ಮತ್ತು ಪ್ರಾಣಿಗಳ ಬಾಧೆ ಇದು, ಹಕ್ಕಿಗಳು, ಅಲಸಂಡೆಯಲ್ಲೆಲ್ಲ ಈಗ ನೋಡಿದರೆ ಹಕ್ಕಿಗಳೆಲ್ಲ ಬಂದು ತಿನ್ನುವಂಥದ್ದು ಸಾಮಾನ್ಯ. ಅದನ್ನು ಹೇಗೆ ನೀವು ರಕ್ಷಣೆ ಮಾಡುವಂಥದ್ದು? ನಾವು ಹೆಚ್ಚು ರಕ್ಷಣೆ ಮಾಡಬೇಕಾಗಿಲ್ಲ. ಯಾಕಂತ ಹೇಳಿದರೆ ಪ್ರಕೃತಿಯಲ್ಲಿ ಒಂದಕ್ಕೊಂದು ಆಹಾರ ಸರಪಣಿಯೇ ಇದೆ. ಆದ ಕಾರಣ ಈಗ ನೋಡಿ, ಅಳಸಂಡೆಯಲ್ಲಿ ಯಾವುದೋ ಒಂದು ಹಕ್ಕಿಗಳು ಬರ್ತವೆ ಅಂತ ಹೇಳಿ ಆದರೆ ಆ ಹಕ್ಕಿಗಳನ್ನು ತಿನ್ನಲಿಕ್ಕೆ ನಮ್ಮ ಮನೆಯ ಬೆಕ್ಕು ಕೂಡ ಹೊರಡ್ತದೆ ಅಲ್ಲಿಗೆ. ಬೆಕ್ಕನ್ನು ತಿನ್ನಲಿಕ್ಕೆ ಇನ್ನೊಂದು ಗೂಬೆಯ ಇನ್ನೊಂದು ಬಂದಿರ್ತದೆ. ಅದೇ ರೀತಿಯಲ್ಲಿ ಈ ಪ್ರಕೃತಿಯಲ್ಲಿ ನಾವು ಅದರಲ್ಲಿ ಆದಂತಹ ಹಾಗೆ ಯಾವ ಗಿಡದಲ್ಲಿ ಎಷ್ಟು ಈಗ 100 ಅಳಸಂಡೆ ಅಥವಾ 100 ಬೆಂಡೆಕಾಯಿ ಆದರೆ ಅದು ಅಷ್ಟೂ ನನಗೇ ಸಿಗಬೇಕು ಎಂಬ ನಾವು ಹಂಬಲವನ್ನು ಇಟ್ಕೊಳ್ಬಾರ್ದು. ಅದರಲ್ಲಿ ತುಂಬ ಜನರಿಗೆ ಪಾಲು ಹೋಗಲಿಕ್ಕೆ ಇರ್ತದೆ. ಹಕ್ಕಿಗಳಿಗೂ ಇರ್ಬೋದು, ಕ್ರಿಮಿಕೀಟಗಳಿಗೆ ಇರ್ಬೋದು, ಹೆಗ್ಗಣಕ್ಕೂ ಇರ್ಬೋದು, ತುಂಬ ಪ್ರಾಣಿ ಪಕ್ಷಿಗಳಿಗೆ ಅದು ಆಹಾರ ಆಗಿರ್ತದೆ. ನಮ್ಮದು ಕೂಡ ಆಹಾರ, ನಾವು ಕೂಡ ಅವುಗಳ ಮಧ್ಯದಲ್ಲೇ ಬೆಳೆಯೋರು. ಆದ ಕಾರಣ ನಾವು ಹೆಚ್ಚು ಅದಕ್ಕೆ ಗಮನ ಕೊಡಬಾರ್ದು. ತುಂಬ ನಮಗೆ ತೊಂದರೆಯನ್ನು ಕೊಡ್ತಾ ಇದ್ದರೆ ಅದನ್ನು ಸ್ವಲ್ಪ ಹತೋಟಿ ಮಾಡ್ಬೋದೇ ಹೊರತು ಅದನ್ನು ಇಲ್ಲ ಅಂತೇಳಿ ನಾವು ವಿಷಗಳನ್ನು ಇಟ್ಟು, ವಿಷದ ಆಹಾರವನ್ನು ಇಟ್ಟು ಅದನ್ನು ಕೊಲ್ಲುವಂಥ ಪ್ರಯತ್ನ ಹೆಚ್ಚು ಮಾಡಬಾರ್ದು. ನಾವು ಅದರಲ್ಲಿ ಆದದ್ದು ಸಾಧಾರಣ ಒಂದು 75-80% ನಮಗೆ ಸಿಕ್ಕಿದರೆ ಸಾಕು. ಆವಾಗ ನಮಗೆ ಲಾಭವೇ ಆಗಿರ್ತದೆ. ಯಾಕಂತ ಹೇಳಿದರೆ ಈಗಿನ ಒಂದು ಪೀಳಿಗೆಯಲ್ಲಿ ಹೆಚ್ಚಾಗಿ ಅದಕ್ಕೆ ನಾವು ಖರ್ಚು ಮಾಡುವಂಥದ್ದು ಜಾಸ್ತಿ ಇರ್ತದೆ. ಆದ ಕಾರಣ ಅದರಲ್ಲಿ ಎಷ್ಟು ಬಂದರೂ ನಮಗೆ ಸಾಕಾಗೋದಿಲ್ಲ. ನಮ್ದು ಹಾಗಲ್ಲ, ಸಾವಯವದಲ್ಲಿ ಮಾಡುವಂಥದ್ದು ನಾವು ಹೆಚ್ಚು ಖರ್ಚೇ ಮಾಡೋದಿಲ್ಲ. ಆದ ಕಾರಣ ನಿಮಗೆ ಅದರಲ್ಲಿ ಎಷ್ಟು ಇಳುವರಿ ಬಂದರೂ ಅದು ಲಾಭದಾಯಕವೇ. ಹಕ್ಕಿಗಳು ತಿಂದರೂ ಉಳಿದದ್ದು ಬಂದರೂ ಲಾಭದಾಯಕವೇ. ಆದ ಕಾರಣ ಹೆಚ್ಚು ನಾವು ಅದಕ್ಕೆ ತಲೆಬಿಸಿ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಸಣ್ಣ ಪುಟ್ಟ ತೊಂದರೆಗಳು, ಹಾವಳಿ, ಪ್ರಾಣಿ ಪಕ್ಷಿಗಳದ್ದು ಇರ್ತವೆ, ಇಲ್ಲ ಅಂತ ಹೇಳೋದಿಲ್ಲ, ಇದೆ. ಈಗ ಸಂರಕ್ಷಣೆ ಮಾಡುವಂಥದ್ರಲ್ಲಿ ಒಂದು ಸವಾಲುಗಳು ಅಂತ ಹೇಳಿದರೆ, ನಾವೀಗ ಪರಾಗಸ್ಪರ್ಶ ಮಾಡಿದ ತಕ್ಷಣ ಅದು ಕಾಯಿ ಬೆಳೀಲಿಕ್ಕೆ ಒಂದು 15 ದಿವಸ, 1 ತಿಂಗಳು, 4 ತಿಂಗಳು ಹೀಗೆ ಒಂದೊಂದು ಗಿಡದಲ್ಲಿ ಒಂದೊಂದು ರೀತಿಯ ಸಮಯವನ್ನು ತಗೊಳ್ತದೆ ಅದು ಬೇರೆ ಬೇರೆ ಜಾತಿಯಲ್ಲಿ. ಅದಕ್ಕೆ ಏನು ಮಾಡಬೇಕಂದ್ರೆ ನಾವು ಏನು ಮಾಡಲಿಕ್ಕಿಲ್ಲ, ಅದಕ್ಕೊಂದು ನಾವು ಮಾರ್ಕ್ ಮಾಡಿ ಇಟ್ಟರೆ ಆಯಿತು. ಒಂದು ಗುರುತ ಮಾಡಿ ಅದಕ್ಕೊಂದು ನಂಬರ್ ಹಾಕಿ ಇಟ್ಟರೆ ಆಯಿತು. ಆ ನಂಬರನ್ನು ನಾವು ಮನೆಯಲ್ಲಿ ಬರ್ಕೊಳ್ಳೋದು, ಇಂಥ ನಂಬರದಲ್ಲಿ ಇಂಥ ದಿವಸ ಪಾಲಿನೇಷನ್ ನಾವು ಮಾಡಿದ್ದೇವೆ, ಕೈಯಲ್ಲಿ ನಾವು ಪರಾಗಸ್ಪರ್ಶ ಕ್ರಿಯೆಯನ್ನು ಮಾಡಿ ಇಟ್ಟಿದ್ದೇವೆ ಅಂತೇಳಿ ಬರೆದ್ರೆ ಆಯಿತು. ಆ ನಂತರ ಅದು ತನ್ನಿಂದ ತಾನೇ ಬೆಳೆದು ಬರ್ತದೆ.
ಅಂದರೆ ಹಣ್ಣಾಗುವ ತನಕ. ಉದಾಹರಣೆಗೆ ಮಧ್ಯದಲ್ಲಿ ನಾವು ಈಗ ಒಂದು ಗಿಡದಲ್ಲಿ ಒಂದು 10 ಗಿಡ ಅಳಸಂಡೆಗೆ ಅಥವಾ ಒಂದು 10 ಬೆಂಡೆಕಾಯಿಗೆ ಮಾಡಿದರೆ, ಅಂದರೆ 10 ಅಲ್ಲ, ನಮಗೆ ಒಂದು 5 ಗಿಡದಲ್ಲಿ ಆದ ಬೆಂಡೆಕಾಯಿ ಉಳಿದ್ರೂ ಸಾಕಲ್ವ. ಆದ ಕಾರಣ 1-2 ಬಿದ್ದು ಹೋದ್ರೂ ನಾವು ಅದಕ್ಕೆ ತಲೆಬಿಸಿ ಬೇಡ ಮಾಡುವಂಥದ್ದು. ಆದ ಕಾರಣ ಹೆಚ್ಚು ಅದನ್ನು ಜಾಗ್ರತೆಯಲ್ಲಿ ಜೋಪಾನವಾಗಿ ಇಡುವಂಥದ್ದು ಏನಿಲ್ಲ, ಅದು ಗಿಡದಲ್ಲಿ ಉಳ್ಕೊಳ್ತದೆ. ಮತ್ತು ಬೆಳೆದ ಯಾವುದು ವಸ್ತುಗಳಿರ್ತವೆ ಅಥವಾ ಆಹಾರ ಪದಾರ್ಥಗಳಿರ್ಬೋದು ಅಥವಾ ತರಕಾರಿ ಇರ್ಬೋದು, ಬೆಳೆದ ಆಹಾರ ಪದಾರ್ಥಗಳಿಗೆ ಅಂದರೆ ತರಕಾರಿಗೆ ಬೇರೆ ಪ್ರಾಣಿಗಳ ಹಾವಳಿ ಕೂಡ ಕಡಿಮೆ. ಯಾಕಂತ ಹೇಳಿದರೆ ಅದರ ಸಿಪ್ಪೆ ಸ್ವಲ್ಪ ದೊರಗಾಗಿರ್ತದೆ, ಅದನ್ನು ಕುಕ್ಕಿ ತಿನ್ನಲಿಕ್ಕೂ ಆಗುವುದಿಲ್ಲ. ಮತ್ತು ಅದರಲ್ಲಿ ಅವುಗಳಿಗೆ ಬೇಕಾದಂಥ ರುಚಿಯಾದ ಆಹಾರ ಇಲ್ಲ ಅದರಲ್ಲಿ. ಆದ ಕಾರಣ ಎಳೆಯ ಬೆಂಡೆಕಾಯಿ ಇರಲಿ, ಸೋರೆಕಾಯಿ ಇರಲಿ, ಇಂಥದ್ದಕ್ಕೆ ತೊಂದರೆ ಕೊಡ್ತವೆ ಹೊರತು, ಹಾವಳಿ ಮಾಡ್ತವೆ ಹೊರತು ನಿಮಗೆ ಬೆಳೆದದ್ದಕ್ಕೆ ಹೆಚ್ಚು ಹಾವಳಿ ಕೊಡುವುದಿಲ್ಲ. ಆದ ಕಾರಣ ಅದನ್ನು ನಮಗೆ ರಕ್ಷಣೆ ಮಾಡಲಿಕ್ಕೆ ತುಂಬ ಸುಲಭ. ಈಗ ನಾವು ಪರಾಗಸ್ಪರ್ಶ ಕ್ರಿಯೆ ಮಾಡಿದ ಮರು ದಿವಸದಿಂದ ಏನು ಮಾಡಬೇಕು ಹೇಳಿದರೆ, ಒಂದು ದಿವಸದ ಮಟ್ಟಿಗೆ ಮಾತ್ರ ನಾವು ಕವರ್ ಮಾಡಿ ಇಡುವಂಥದ್ದು. ಅಂದರೆ ನಿನ್ನೆ ಸಾಯಂಕಾಲದಿಂದ ಇವತ್ತು ಬೆಳಗಿನ ತನಕ ಕವರ್ ಮಾಡಿ ಇಡಬೇಕು. ಯಾಕಂತ ಹೇಳಿದರೆ ಏನು ಸಮಸ್ಯೆ ಬರಬಾರ್ದು ಅಂತೇಳಿ. ಇವತ್ತು ನಾವು ಪರಾಗಸ್ಪರ್ಶ ಕ್ರಿಯೆ ನಡೆದ ಮೇಲೆ ಕವರ್ ಮಾಡಿದ್ದು ನಾಳೆವರೆಗೆ ಇಟ್ಕೊಂಡ್ರೆ ಒಳ್ಳೆಯದು. ನಾಳೆಯ ನಾಡ್ದು ಒಂದು ದಿವಸ ಲೇಟ್ ಆದರೂ ಪರವಾಗಿಲ್ಲ, ಅಥವಾ ಒಂದು 4 ದಿವಸ ಮುಂದೆ ಹೋದರೂ ಪರವಾಗಿಲ್ಲ. ಆದರೆ ಮತ್ತೆ ಅದಕ್ಕೆ ಗಾಳಿ ಬೆಳಕು ಎಲ್ಲ ಒಳ್ಳೆಯ ರೀತಿಯಲ್ಲಿ ಬೀಳಬೇಕು ಎಂಬ ಉದ್ದೇಶದಲ್ಲಿ ಅದರ ಮೇಲಿನ ಒಂದು ಏನು ನಾವು ರಕ್ಷಣಾ ಕವಚ ಅಂತೇಳಿ ಮಾಡಿರ್ತೇವೆ, ಕವರ್, ಒಂದು ಪ್ಲಾಸ್ಟಿಕ್ ಚೀಲ ಇರ್ಬೋದು, ಏನಾದರೂ ಹಾಕಿದ್ರೆ ಅದನ್ನು ನಾವು ಅಲ್ಲಿಂದ ತೆಗೆದ್ರೆ ಆಯಿತು. ಆ ನಂತರ ಅದು ಸುಲಭದಲ್ಲಿ, ಅಂದರೆ ಎಳೆಯ ಕಾಯಿ ಇರುವಾಗ ಸ್ವಲ್ಪ ಹಾವಳಿಗಳು ಇರ್ತವೆ, ಕೆಲವು ಕಾಯಿ ಕೊರಿಯುವಂಥ ಹುಳದ್ದು ಬಾಧೆ ಇರ್ತದೆ, ಹಕ್ಕಿಗಳು ಬಾಧಕ ಇರ್ತದೆ, ಅಥವಾ ಸಣ್ಣ ಪುಟ್ಟ ಕೆಲವೊಮ್ಮೆ ಮಕ್ಕಳು ಹೋಗಿ ಅದನ್ನು ಮನೆಗೆ ತರಕಾರಿ ಕೊಯ್ಯುವವರು ಇರ್ತಾರೆ. ಆದ ಕಾರಣ ನಾವು ಅದನ್ನು ಗುರುತ ಮಾಡಿಟ್ಟು ಅದನ್ನು ಕೊಯ್ಯದಂತೆ ಹೇಳಬೇಕು ನಾವು ಮನೆಯಲ್ಲಿ ಕೂಡ. ಮತ್ತು ನಾವು ಅದೊಂದು 10-20 ದಿವಸದವರೆಗೆ ನಮಗೆ ಹಾವಳಿ ಹೆಚ್ಚು ಬರದಂತೆ ನಾವು ಸ್ವಲ್ಪ ನೋಡ್ಕೊಳ್ಬೇಕಾಗ್ತದೆ, ಗಮನ ಕೊಡಬೇಕಾಗ್ತದೆ. ಯಾಕಂತ ಹೇಳಿದರೆ ಅದು ಹಾಳಾದರೆ ನಾವು ಅಷ್ಟು ಪ್ರಯತ್ನ ಮಾಡಿದ ಕೆಲಸವು ವ್ಯರ್ಥವಾಗಿ ಹೋಗ್ತದೆ. ಅದಕ್ಕಾಗಿ ನಾವು ಒಂದು ಬೆಳೆಯುವ ಹಂತಕ್ಕೆ, ಉದಾಹರಣೆಗೆ ಬೆಂಡೆಕಾಯಿಗೊಂದು 15 ದಿವಸ ಹೋದರೆ ಸಾಕು, ಬೆಳೆಯುವ ಹಂತಕ್ಕೆ ಬಂದಾಗ್ತದೆ. ಅಳಸಂಡೆಯು ಹಾಗೆ ಒಂದು ಸ್ವಲ್ಪ ದಿವಸ ಹೋದ ತಕ್ಷಣ ಬೆಳೀತದೆ. ಅಷ್ಟರವರೆಗೆ ನಾವು ಸ್ವಲ್ಪ ತರಕಾರಿ ಇದ್ದಲ್ಲಿ ನಾವು ತಿರುಗಾಡುವಂಥದ್ದು, ಮಂಗನ ಹಾವಳಿ ಇರ್ತದೆ, ನವಿಲಿನ ಹಾವಳಿ ಇರ್ತದೆ, ಇಂಥ ಕಡೆಗಳಲ್ಲಿ ಸ್ವಲ್ಪ ನಾವು ಅದನ್ನು ಓಡಿಸುವಂಥದ್ದು ಕೆಲಸ ಮಾಡಬೇಕು. ನಾವು ಅಲ್ಲಿ ಸ್ವಲ್ಪ ಕೆಲಸ ಮಾಡ್ತಾಯಿದ್ರೆ, ಅಲ್ಲಿ ಅಡ್ಡಾಡ್ತಾ ಇದ್ದರೆ ಅದನ್ನು ರಕ್ಷಣೆ ಮಾಡ್ಬೋದು. ಈಗ ನಿಮ್ಮ ಈ ತರಕಾರಿ ಕೃಷಿಗೆಲ್ಲ ನೀರಾವರಿ ವ್ಯವಸ್ಥೆ ಎಲ್ಲ ಯಾವ ರೀತಿ ಮಾಡ್ಕೊಂಡಿದ್ದೀರಿ? ನೀರಾವರಿ ವ್ಯವಸ್ಥೆಗೆ ನಮ್ಮದು ಹಳ್ಳಿಯಲ್ಲಿ ಮನೆ ಇರುವಂಥದ್ದು. ಆದ ಕಾರಣ ಹಳ್ಳಿಗಳಲ್ಲಿ ಹೆಚ್ಚಾಗಿ ಕೆರೆ ಬಾವಿಗಳು ಇರ್ತವೆ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಕೂಡ ಒಂದು ಕೆರೆ ವ್ಯವಸ್ಥೆ ಇದೆ. ನೀರಾವರಿಗೆ ಬೇಕಷ್ಟು ನೀರಿನ ಸೌಕರ್ಯ ಇದೆ. ಆದ ಕಾರಣ ನಮಗೆ ನೀರಿನ ಕೊರತೆಯೂ ಬರುವುದಿಲ್ಲ, ಬೇಕಷ್ಟು ನೀರು ಇದೆ. ಈಗ ಎಷ್ಟು ಜಾಗದಲ್ಲಿ ನೀವು ತರಕಾರಿ ಮಾಡ್ತಾ ಇದ್ದೀರಿ? ತರಕಾರಿಗೆ ನಿರ್ದಿಷ್ಟವಾಗಿ ಇಂತಿಷ್ಟೇ ಜಾಗ ಅಂಥೇಳಿ ನಾವು ಮಾಡ್ಕೊಂಡಿಲ್ಲ. ಎಲ್ಲಿ ಸ್ಥಳ ಎಲ್ಲ ಇದೆ, ಅಂದರೆ ನಮಗೆ ಅಡಿಕೆ, ತೆಂಗು, ಬಾಳೆ ಇತ್ಯಾದಿಗಳು ಕೃಷಿ ಇದ್ದ ಕಾರಣ ಎಲ್ಲೆಲ್ಲ ಖಾಲಿ ಜಾಗ ಇರ್ತದೆ, ಎಲ್ಲೆಲ್ಲ ಬಿಸಿಲು ಬೀಳ್ತದೆ, ಮತ್ತು ಅಂಗಳದ ಪಕ್ಕದಲ್ಲಿ ಹೀಗೆಲ್ಲ ಎಲ್ಲೆಲ್ಲ ಖಾಲಿ ಜಾಗ ಇರ್ತದೆ, ಅಲ್ಲೆಲ್ಲ ತರಕಾರಿ, ಹೂವಿನ ಗಿಡಗಳು ಇತ್ಯಾದಿಗಳನ್ನು ಮಾಡ್ತಾ ಬರ್ತೇನೆ ನಾವು. ಈಗ ನೀವು ಈ ಬೀಜಗಳ ತಯಾರಿ, ಸಂಸ್ಕರಣೆ ಮಾಡುವಂತಹ ಸಮಯ ಅದು ಚಳಿಗಾಲದಲ್ಲಿ ಅಥವಾ ಬೇಸಿಗೆ ಕಾಲದಲ್ಲಿ ಆಗಿರ್ತದ? ಮಳೆಗಾಲದಲ್ಲಿ ಮಾಡುವಂತಹ ಪ್ರಯತ್ನ ಸ್ವಲ್ಪ ಕಷ್ಟಕರ ಅಲ್ವಾ? ಯಾವ ರೀತಿ ಅದು? ಹೌದು, ಯಾಕಂತ ಹೇಳಿದರೆ ನಮ್ಮ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ, ಅದು ನಮ್ಮ ಪ್ರದೇಶಕ್ಕೆ, ಇಲ್ಲಿಯ ಪ್ರದೇಶಕ್ಕೆ ಒಂದು ಸಾಧಾರಣವಾಗಿ ಜೂನ್ ತಿಂಗಳ ನಂತರ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳ ತನಕ ಇಲ್ಲಿ ಮಳೆ ಧಾರಾಕಾರವಾಗಿ ಸುರಿಯುತ್ತದೆ. ಆದ ಕಾರಣ ಇಲ್ಲಿ ಹೆಚ್ಚು ತರಕಾರಿಗಳನ್ನು, ಅಂದರೆ ಬೇಸಿಗೆಯಲ್ಲಿ ಮಾಡುವಂಥ ತರಕಾರಿಗಳನ್ನು, ಎಲ್ಲ ತರಕಾರಿಗಳನ್ನು ಬೆಳೀಲಿಕ್ಕೂ ಆಗೋದಿಲ್ಲ. ಆದ ಕಾರಣ ನಾವು ಗಿಡ ಇರ್ಬೋದು, ಗಿಡದ ಬೀಜ ಇರ್ಬೋದು, ಅದರದ್ದು ಏನು ಕೆಲಸಗಳನ್ನು ಹೆಚ್ಚಾಗಿ ನಾವು ಅಕ್ಟೋಬರ್ ತಿಂಗಳ ನಂತರ ಸಾಧಾರಣವಾಗಿ ಒಂದು ಮಾರ್ಚ್ ಏಪ್ರಿಲ್ವರೆಗೆ ಮಾಡಿಡ್ತೇವೆ ನಾವು. ಅದು ಸೂಕ್ತ ಸಮಯ ಇಲ್ಲಿಯ ಮಟ್ಟಿಗೆ. ಅದೇ ನಮಗೆ ಘಟ್ಟ ಪ್ರದೇಶಕ್ಕೆಲ್ಲ ಹೋದರೆ 365 ದಿವಸನೂ ಆ ಕೆಲಸ ಮಾಡ್ಬೋದು ಅಂತೇಳಿ ಕಾಣ್ತದೆ ನನಗೆ. ನೀವು ಬೇರೆ ಏನೆಲ್ಲ ಕೃಷಿ ಮಾಡ್ತಾ ಇದ್ದೀರಿ? ಅಡಿಕೆ ಕೃಷಿ ಮಾಡ್ತೀವಿ ನಾವು, ತೆಂಗು ಇದೆ, ಬಾಳೆ, ಸ್ವಲ್ಪ ಮಟ್ಟಿಗೆ ಕೊಕ್ಕೋ ಇದೆ, ಮತ್ತು ಜೇನು ಕೃಷಿ ಮಾಡ್ತಾ ಇದ್ದೇನೆ. ಈಗ ನೀವು ಇಷ್ಟೆಲ್ಲ ಕೃಷಿಗಳನ್ನು ಮಿಶ್ರ ಕೃಷಿಯಾಗಿ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ನಿಮಗೆ ಈಗ ಕೆಲಸದವರ ಅಭಾವ ಇರುವಂಥ ಈ ಸಮಯದಲ್ಲಿ ಯಾವ ರೀತಿ ನೀವು ಇದನ್ನೆಲ್ಲ ನಿರ್ವಹಣೆ ಮಾಡುವಂಥದ್ದು? ನಿಮಗೆ ಲಭ್ಯ ಇರ್ತಾರಾ? ನಮ್ಮ ಊರಿಗೆ ಹಳ್ಳಿಯಲ್ಲಿ ಆದ ಕಾರಣ ಸ್ವಲ್ಪ ಮಟ್ಟಿಗೆ ಕಾರ್ಮಿಕರು ಸಿಗ್ತಾರೆ. ಮತ್ತು ಹೆಚ್ಚಾಗಿ ಈ ತರಕಾರಿಗಳನ್ನು ಬೆಳೆಯುವಾಗ ಸಣ್ಣ ಪುಟ್ಟ ಕೃಷಿಕರಿಗೆ ಹೆಚ್ಚು ಕಾರ್ಮಿಕರ ಅಗತ್ಯತೆ ಇಲ್ಲ ಅಂತೇಳಿ ಕಾಣ್ತದೆ. ನಾನು ಯಾಕಂತೇಳಿದರೆ ಸ್ವತಃ ಕೆಲವು ಕೆಲಸಗಳನ್ನು ಮಾಡ್ತೇನೆ. ಔಷಧಿ ಸಿಂಪರಣೆ ಮಾಡುವುದಾಗಲಿ, ಅಡಿಕೆ ಕೊಯ್ಲು ಮಾಡುವಂಥದ್ದು, ಮತ್ತು ತರಕಾರಿ ಕೆಲಸ, ಇದೆಲ್ಲ ನನಗೂ ಗೊತ್ತಿದ್ದ ಕಾರಣ, ಅಂದರೆ ಹೆಚ್ಚಿನ ರೈತರಿಗೆಲ್ಲ ಗೊತ್ತಿರ್ತದೆ. ಆದ ಕಾರಣ ನಮಗೆ ಕೂಲಿ ಕಾರ್ಮಿಕರ ಸಮಸ್ಯೆ ಅಂತೇಳಿ ಅಷ್ಟೊಂದು ಬರುವುದಿಲ್ಲ. ಕೆಲವು ದಿವಸಗಳಲ್ಲಿ ನಮಗೆ ಅನಿವಾರ್ಯ ಆಗಿರ್ತದೆ, ಅಂದರೆ ಎಲ್ಲ ಕೆಲಸವನ್ನು ಎಲ್ಲರಿಂದ ಮಾಡಲಿಕ್ಕೆ ಆಗೋದಿಲ್ಲ. ಆವಾಗ ನಾವು ನಮಗೆ ಯಾರು ಬೇಕು ಅಂತೇಳಿ ಆವಾಗ ನಾವು ಕರೆದುಕೊಳ್ತೇವೆ. ಆವಾಗ ಆ ರೀತಿಯಲ್ಲಿ ನಾವು ಕಾರ್ಮಿಕರನ್ನು ತಗೊಂಡು ಕೆಲಸ ಮಾಡುವಂಥದ್ದು ಇದೆ. ಈಗ ಅಡಿಕೆ ಬೆಳೆಗೆ ಬಂದಾಗ ಈ ಸಲದ ಮಳೆಯಿಂದಾಗಿ ಹೆಚ್ಚಿನ ಕಡೆ ರೋಗಬಾಧೆ ಅಂತ ಕಂಡು ಬಂದಂಥ ಸಂದರ್ಭಗಳಿವೆ. ಈಗ ನಿಮ್ಮಲ್ಲಿಯೂ ಅದೇ ಅನುಭವಗಳು ಕಂಡು ಬಂದಂಥದ್ದು ಇದೆಯಾ?
ಇಲ್ಲ, ಯಾಕಂತ ಹೇಳಿದರೆ ಇದು ಹೌದು, ನೀವು ಕೇಳಂಥ ಪ್ರಶ್ನೆ ಸರಿಯಾಗಿದೆ. ಅಂದರೆ ಈ ವರ್ಷ ಮಳೆ ವಿಪರೀತವಾಗಿ ಕೊಟ್ಟಿದೆ. ಆದ ಕಾರಣ ಹೆಚ್ಚಿನ ಬೆಳೆಗಾರರಿಗೆ, ಅಡಿಕೆ ಬೆಳೆಗಾರರಿಗೆ ಅದರಲ್ಲಿಯೂ ಕೂಡ ಈ ಫಂಗಸ್ ಅಂದರೆ ಕೊಳೆ ರೋಗ ಅಂತ ಹೇಳುವಂಥದ್ದು ಇರ್ತದೆ. ಈ ಕೊಳೆ ರೋಗದಿಂದ ತುಂಬ ಹಾನಿಯಾಗಿದೆ. ನನಗೆ ಹೆಚ್ಚು ಹಾನಿ ಆಗಲಿಲ್ಲ. ಯಾಕಂತ ಹೇಳಿದರೆ ನಾನು ಸ್ವತಃ ನನ್ನ ತೋಟಕ್ಕೆ ನಾನೇ ಔಷಧಿ ಹೊಡೆಯುವ, ತುಂಬ ವರ್ಷದಿಂದ ಹೊಡಿತಾ ಇದ್ದೇನೆ. ಆದ ಕಾರಣ ನನಗೆ ಅದು ಹೆಚ್ಚಿನ ತೊಂದರೆ ಕೊಟ್ಟಿದೆ ಅಂತ ಹೇಳಿ ನಾನು ತಿಳ್ಕೊಳ್ಳೋದಿಲ್ಲ. ಯಾಕಂದರೆ ಒಂದು 4 ಗಿಡಕ್ಕೆ ಇರ್ಬೋದೇ ಹೊರತು ಹೆಚ್ಚಿನ ತೊಂದರೆ ಆಗಲಿಲ್ಲ ನನ್ನ ತೋಟಕ್ಕೆ. ಈಗ ನೀವು ಮದ್ದು ಸಿಂಪರಣೆ ಮಾಡಲಿಕ್ಕೆ ಪಾರಂಪರಿಕ ವಿಧಾನದಲ್ಲಿ ಮಾಡುವಂಥದ್ದು ಅಥವಾ ಯಂತ್ರೋಪಕರಣಗಳ ಬಳಕೆ ಮಾಡ್ತೀರಾ ನೀವು, ಯಾವ ರೀತಿ? ಯಂತ್ರೋಪಕರಣಗಳು ಇದೆ ಇವಾಗ, ಅದರಲ್ಲಿ ಕೆಲಸ ಮಾಡಲಿಕ್ಕೆ ನನಗೆ ಗೊತ್ತು. ಆದರೆ ನಾನು ಪಾರಂಪರಿಕ ವಿಧಾನದಲ್ಲಿ ಅಡಿಕೆ ಮರಕ್ಕೆ ಹತ್ತಿ, ಅಂದರೆ ಏಣಿಗಳ ಸಹಾಯ ಇಲ್ಲದೇ ಇದ್ದರೂ ಕೂಡ ನಾನು ಪಾರಂಪರಿಕ ವಿಧಾನದಲ್ಲೇ ಸಿಂಪರಣೆ ಮಾಡ್ತೇನೆ. ನಾನು ನನ್ನ ತೋಟಕ್ಕೆ ಮಾಡುವುದಲ್ಲದೆ ನಾವು ಬೇರೆ ಒಂದು ತೋಟವನ್ನು ವಹಿಸಿಕೊಂಡು ಅಲ್ಲಿಗೂ ಔಷಧಿ ಹೊಡಿತೇನೆ. ಅಲ್ಲಿ ಕೂಡ ರೋಗದ ಬಾಧೆ ಇರಲಿಲ್ಲ ಈ ವರ್ಷ. ನೀವು ಸ್ವಾವಲಂಬಿಯಾಗಿ ನಿಮ್ಮ ತೋಟವನ್ನು ನೀವು ಕಾಯ್ದುಕೊಂಡಿದ್ದೀರಿ ಅಂತ ಹೇಳ್ಬೋದು. ಈಗ ಅಡಿಕೆ ಕೊಯ್ಯುವ ವಿಧಾನ ಕೂಡ ನಿಮಗೆ ತಿಳಿದಿದೆಯಾ? ಯಾವ ರೀತಿ ನೀವು ಕಾರ್ಮಿಕರನ್ನು ಅವಲಂಬಿಸಿದ್ದೀರಾ ಅಥವಾ ಸ್ವತಃ ನೀವೇ ಮಾಡುವಂಥದ್ದು? ನನಗೆ ಸಮಯದ್ದು ಅಭಾವ ಇರ್ತದೆ. ಅಂದರೆ ತುಂಬ ಕೆಲಸ ಮಾಡಲಿಕ್ಕೆ ಹೋಗುವಾಗ, ಅಂದರೆ ಈ ಕಡೆಯಿಂದ ತರಕಾರಿ, ಅಡಿಕೆ, ತೆಂಗು ಎಲ್ಲ ಆಗುವಾಗ ಜೇನು ಕೃಷಿ ಎಲ್ಲ ಇದ್ದ ಕಾರಣ ನನಗೆ ಎಲ್ಲದಕ್ಕೂ ಗಮನ ಕೊಡಲಿಕ್ಕೆ ಒಮ್ಮೆ ಆಗೋದಿಲ್ಲ. ಆದ ಕಾರಣ ಅಡಿಕೆ ತೆಗೆಯುವಂಥದ್ದು ಕೆಲವು ಸಂದರ್ಭದಲ್ಲಿ ಕಾರ್ಮಿಕರನ್ನು ನಾನು ಕರ್ಕೊಳ್ತೇನೆ, ಅಥವಾ ಒಂದು ದಿವಸ ನಾನು ತೆಗಿತೇನೆ, ಇನ್ನೊಂದು ದಿವಸಕ್ಕೆ ಇನ್ನೊಬ್ಬನನ್ನು ಹೇಳ್ತೇನೆ. ಆ ರೀತಿ ಮಾಡುವಂಥದ್ದು ಇದೆ. ಆದ ಕಾರಣ ಸ್ವಾವಲಂಬಿಯಾಗಿ ಎಲ್ಲ ಕೃಷಿಕರು ಬದುಕಬೇಕು ಎಂಬುದೇ ನಂದು ಒಂದು ಹಂಬಲ. ಯಾಕಂತ ಹೇಳಿದರೆ ನಾವು ಯಾವಾಗ ಸ್ವತಂತ್ರವಾಗಿ ಕೆಲಸ ಮಾಡ್ತೇವೆ ಆವಾಗ ಮಾತ್ರ ಅದರಲ್ಲಿ ಪರಿಪೂರ್ಣತೆಯನ್ನು ಹೊಂದಬಹುದು. ಇಲ್ಲದೆ ಪರಿಪೂರ್ಣತೆಯನ್ನು ಹೊಂದಲಿಕ್ಕೆ ಆಗೋದಿಲ್ಲ, ಇನ್ನೊಬ್ಬರನ್ನು ಆಶ್ರಯಿಸಿಯೇ ನಾವು ಬದುಕಬೇಕಾಗ್ತದೆ. ಅದು ಯಾವಾಗಲೂ ಆಗೋದಿಲ್ಲ. ಅಂದರೆ ಆವಾಗ ನಮಗೆ ಖರ್ಚುಗಳೆಲ್ಲ ಜಾಸ್ತಿ ಬೀಳ್ತದೆ. ಆದ ಕಾರಣ ನಾವು ಸ್ವಾವಲಂಬಿಯಾಗಿ ನಾನು ಈಗ ಕೆಲಸ ಮಾಡ್ತಾ ಇದ್ದೇನೆ. ಇನ್ನೊಬ್ಬರಿಗೂ ನಾನು ಅದನ್ನೇ ಹೇಳಲಿಕ್ಕೆ ಬಯಸ್ತೇನೆ. ನಾನು ಈಗ ಸ್ವಾವಲಂಬಿಯಾಗಿ ಕೃಷಿಯನ್ನು ನಾವು ಮುಂದುವರಿಸಿದರೆ ಕೃಷಿಯು ಲಾಭದಾಯಕವಾಗಿ ಬೆಳಿಲಿಕ್ಕೆ ಸಾಧ್ಯ ಅಂತ ನೀವು ಹೇಳ್ಬೋದು ಅಲ್ವಾ? ಖಂಡಿತವಾಗಿ. ಕೃಷಿ ಮಾಡಿದವನಿಗೆ ಯಾವಾಗಲೂ ತೊಂದರೆ ಇಲ್ಲ ಅಂಥೇಳಿ ಮೊದಲಿನ ವೇದವಾಕ್ಯಗಳೇ ಇದೆ. ಆದರೆ ಈಗಿನ ಈ ರಾಸಾಯನಿಕ ಪದ್ಧತಿ, ಬೀಜಗಳು ಒಳ್ಳೆ ಜಾತಿದು ಸಿಗೋದಿಲ್ಲ, ನಾವು ಮಾಡುವಂಥ ಕೆಲಸ ಕಾರ್ಯಗಳು ಸರಿಯಾಗಿ ಮಾಡೋದಿಲ್ಲ, ಸರಿಯಾದ ಸಮಯಕ್ಕೆ ನಾವು ಮಾಡೋದಿಲ್ಲ. ಆದ ಕಾರಣ ನಮಗೆ ತೊಂದರೆ ಆಗ್ತದೆ ಹೊರತು, ಮತ್ತು ಅತಿಯಾದ ಒಂದು ಆಸೆ ಯಾವಾಗ ನಮಗೆ ತಲೆಗೆ ಬರ್ತದೆ ಆವಾಗ ಮಾತ್ರ ನಮಗೆ ನಷ್ಟ ಅಂಥೇಳಿ ಕಾಣ್ತದೆ. ನಿಜವಾಗಿ ಅದೇ ಕೃಷಿ ಮಾಡಿದವನಿಗೆ ಯಾವಾಗಲೂ ನಷ್ಟ ಅಂಥೇಳಿ ಬರೋದಿಲ್ಲ. ಆದರೆ ಕೆಲವು ಪ್ರದೇಶಗಳಲ್ಲಿ ನವಿಲಿನ ತೊಂದರೆ, ಮಂಗಗಳು ಹಾವಳಿ ಹೀಗೆಲ್ಲ ಇರ್ತದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅದಕ್ಕೆ ಬೇಕಾದ ನಮ್ಮಲ್ಲಿ ಈಗ ಪರಿಕರಗಳು ಸಿಗ್ತವೆ, ಅದನ್ನು ಹತೋಟಿ ಮಾಡುವಂಥದ್ದು ವ್ಯವಸ್ಥೆ ಇದೆ ನಮ್ಮಲ್ಲಿ. ನಾವು ಅದಕ್ಕೆ ಗಮನ ಕೊಡೋದಿಲ್ಲ. ಅದನ್ನು ಬಿಟ್ಟು ನಾವು ಯಾವುದೋ ಒಂದು ಕೆಲಸದ ನಿಮಿತ್ತ ಹೋಗುವಂಥದ್ದು ಅದು ಒಳ್ಳೆಯದೇ, ಮಾಡಬೇಕು. ಎಲ್ಲರಿಗೂ ಎಲ್ಲ ಕೃಷಿಯೇ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಎಲ್ಲ ವಿಚಾರವೂ ಬೇಕು. ಹಾಗಂತೇಳಿ ಕೃಷಿ ನಷ್ಟ, ಇದರಲ್ಲಿ ಏನೂ ಲಾಭ ಇಲ್ಲ ಅಂತ ಹೇಳುವಂಥದ್ದು ತಪ್ಪು. 100ಕ್ಕೆ 100 ಕೃಷಿಯನ್ನು ನಂಬಿ ಬದುಕಲಿಕ್ಕೆ ಆಗ್ತದೆ. ಮೊದಲಿನ ಕಾಲದಿಂದಲೂ ಬಂದಿದ್ದಾರೆ, ಇನ್ನೂ ಕೂಡ ಮುಂದೆ ಹೊರಿಸಲಿಕ್ಕೆ ಆಗ್ತದೆ. ಈಗ ನೀವು ಪಾರಂಪರಿಕ ವಿಧಾನದಲ್ಲಿ ಮರ ಏರಿ ತೆಂಗಿನಕಾಯಿ, ಅಡಿಕೆ ಅಥವಾ ಮದ್ದು ಸಿಂಪರಣೆ ಮಾಡುವಂತಹ ಕಾರ್ಯಗಳನ್ನೆಲ್ಲ ಮಾಡ್ತೀರಿ. ನೀವು ಇದು ಎಲ್ಲಿಂದ ಕಲ್ತ್ಕೊಂಡ್ರಿ? ಅಂದರೆ ಇತ್ತೀಚಿನ ದಿನಗಳಲ್ಲಿ ಇದೊಂದು ಕಲೆ ಅಂತ ಹೇಳ್ಬೋದು. ಈ ಕಲೆಯನ್ನು ಅರಿತುಕೊಂಡವರ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ. ಹೇಗಾಯಿತು ಇದು? ಹೇಗೆ ಕಲ್ತ್ಕೊಂಡ್ರಿ ನೀವು? ಇದು ಕಲ್ತುಕೊಳ್ಳಿಕ್ಕೆ ಯಾವುದೇ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಅವಕಾಶ ಇಲ್ಲ. ಮರಕ್ಕೆ ಹತ್ತುವಂಥದ್ದು ಹೇಗೆ, ಕೊಯ್ಲು ಮಾಡುವಂಥದ್ದು ಹೇಗೆ ಅಂತೇಳಿ ಪಾಠ ಮಾಡ್ಬೋದೇ ಹೊರತು ಇದು ನಾವು ಸ್ವತಂತ್ರವಾಗಿ ಪ್ರಾಕ್ಟಿಕಲ್ಲಾಗಿ ಅಲ್ಲಿ ಮಾಡಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಇದು ಹಳ್ಳಿಯಲ್ಲಿದ್ದ ಮಕ್ಕಳಿಗೆ, ಹಳ್ಳಿಯಲ್ಲೇ ಬೆಳೆದಿರೋರಿಗೆ ನೋಡಿ ಅದು ತನ್ನಿಂತಾನೇ ಬಂದಿರ್ತದೆ. ಇದು ಕಲೀಲಿಕ್ಕೆ ಎಲ್ಲಿಯೂ ಹೋಗಬೇಕಾಗಿಲ್ಲ, ನಮಗೆ ನೋಡಿಯೇ ಬಂದಿದೆ. ಸಣ್ಣ ಪ್ರಾಯದಿಂದ ಮರ ಹತ್ತುವಂಥದ್ದು, ಪೇರಳೆ ಗಿಡಕ್ಕೆ ಹತ್ತುವಂಥದ್ದು, ಜಮನೇರಳೆ ಅಂತೇಳಿ ಗಿಡಗಳಿದೆ, ಅದಕ್ಕೆಲ್ಲ ನಾವು ಯಾವುದು ಹಣ್ಣು ಹಂಪಲಿನ ಗಿಡಕ್ಕೆ ಎಲ್ಲ ಹತ್ತಿ ಅದು ನಮಗೆ ಅಭ್ಯಾಸ ಆಗಿದೆ. ಆದ ಕಾರಣ ನಮಗೆ ಒಂದು ಭಾರಿ ಒಂದು ದೊಡ್ಡ ಕಲೆ ಅಂತೇಳಿ ಅದು ಕಾಣೋದಿಲ್ಲ, ನೋಡುಗರಿಗೆ ಅದು ಕಾಣ್ತದೆ. ಹಾಗೆ ಅದಕ್ಕೆ ಧೈರ್ಯವೇ ಮುಖ್ಯ ಅಂತ ಹೇಳ್ಬೋದು ಅಲ್ವಾ? ಹೌದು, ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳಿ ಇದೆ ನೋಡಿ. ಆದ ಕಾರಣ ಧೈರ್ಯ ಪಟ್ಟರೆ ಯಾವ ಕೆಲಸವನ್ನು ನಾವು ಮಾಡಲಿಕ್ಕೆ ಸಾಧ್ಯತೆ ಇದೆ, ಮಾಡ್ಬೋದು. ಒಳ್ಳೆಯ ಕೆಲಸಗಳಿಗೆ ನಾವು ಹೆಚ್ಚು ಧೈರ್ಯವನ್ನು ಕೊಟ್ಟು ನಾವು ಮುನ್ನುಗ್ಗಿದ್ರೆ ಖಂಡಿತವಾಗ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯತೆ ಇದೆ. ನಿಮ್ಮ ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಕೇಳುಗರಿಗೆ ಬೇಕಾದಲ್ಲಿ ನಿಮ್ಮ ಫೋನ್ ನಂಬರನ್ನು ಕೊಡ್ಬೋದಾ? ಖಂಡಿತ. ನನ್ನ ದೂರವಾಣಿ ಸಂಖ್ಯೆ 94484149. ಇನ್ನೊಮ್ಮೆ ಹೇಳಿ. 9480484189. ಒಳ್ಳೆಯದು ಪ್ರಕಾಶ್ ಜೋಶಿ ಅವರೇ. ಸ್ವಯಂ ಪರಾಗಸ್ಪರ್ಶ ಮತ್ತು ಬೀಜ ಸಂರಕ್ಷಣೆ ಮೂಲಕ ದೇಶಿ ತರಕಾರಿಗಳನ್ನು ಉಳಿಸುವ ಪ್ರಯತ್ನದಲ್ಲಿದ್ದೀರಿ. ಹಾಗೆಯೇ ನೀವು ಸ್ವಾವಲಂಬಿ ಕೃಷಿಕರಾಗಿ ಎಲ್ಲರಿಗೆ ಮಾದರಿಯಾಗಿದ್ದೀರಿ. ನಿಮ್ಮ ಕೃಷಿ ಒಳ್ಳೆ ರೀತಿಯಲ್ಲಿ ಮುಂದುವರಿಲಿ ಅಂತ ಆಶಿಸ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬೆಳ್ತಂಗಡಿ ತಾಲೂಕಿನ ಪ್ರಕಾಶ್ ಜೋಶಿ ಸುಳ್ಕೇರಿ ಯವರ ದೇಶಿ ತಳಿ ತರಕಾರಿ ಬೀಜಗಳ ಸಂರಕ್ಷಣೆ ಕುರಿತು ಸಂದರ್ಶನ ಕೇಳಿದಿರಿ.
ಸಂದರ್ಶಕರು ಗಾಯತ್ರಿ ಎಂ. ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-180-1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-180-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ. ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್. ಕಿಸಾನ್ ವಾಣಿ.